ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 31ನೇ ತಾರೀಕು ಜುಲೈ 2024 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ರೋಹಿಣಿ ನಕ್ಷತ್ರ, ಧ್ರುವಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆಯಿಂದ 12:51 ಹಾಗೆಯೇ ಸಂಜೆ 5:05 ಸಂಜೆ 5:55 ಈ ಒಂದು ಸಮಯ ತೊಂದರೆಯ ಮನಸ್ಸನ್ನ ವಿಚಿದ್ರ ನಿಕ್ಷಿಪ್ತ ಮಾಡತಕ್ಕಂಥ ಒಂದು ಸಮಯ. ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಮಕ್ಕಳೇ, ದಾರಿ ತಪ್ಪಿಸುತ್ತೆ. ಜಾಗ್ರತೆ ಇರಲಿ. ತುಂಬ ಒಂದು ವಿಶೇಷವಾದ ಒಂದು ಮಾತು. ಧರ್ಮರಾಯರು ಒಮ್ಮೆ ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ಈ ಧರ್ಮ ಸಂದೇಶಗಳು ವಿದುರರು ಹೇಳ್ತಾರೆ. ಯಾವಾಗಲೂ ಕೊರಗೋದೆ ಧರ್ಮರಾಯರು. ಏನಾದ್ರೂ ಒಂದು ವಿಚಾರ ತಗೊಂಡು ಈ ರೀತಿ ಆಗಬಾರ್ದಿತ್ತು, ಈ ರೀತಿ ಯಾಕಾಯ್ತು. ಇದನ್ನ ಇಡನಾಡಿ, ನಮ್ಮ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು. ನಾವು ಯಾವ್ದನ್ನ ತಟ್ಟೆಲ್ಲಿ ಇಟ್ಕೋಬೇಕು ಅಂತ ಗೊತ್ತಿಲ್ಲ, ಯಾವ್ದನ್ನ ತೆಗೆದು ಹೊರಗಡೆ ಹಾಕ್ಬೇಕು ಅಂತ ಗೊತ್ತಿಲ್ಲ. ತಟ್ಟೆಲ್ಲಿ ತಂದು ಇಟ್ಕೋತೀವಿ. ನೆನ್ನೆದು ಇಲ್ಲ ನಾಳೆ ಬರತಕ್ಕಂಥ ಭಯಗಳು, ಆತಂಕಗಳು ನಿಭಾಯಿಸ್ತೇವ, ಇನ್ನೇನಾಗುತ್ತೋ ಅಂತ. ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ, ನಮ್ಮ ಆಯಸ್ಸೇ ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ಹಸುವೆ ನಮ್ಮ ಕಂಟ್ರೋಲಲ್ಲಿಲ್ಲ, ನಮ್ಮ ನಿದ್ದೆ ಕಂಟ್ರೋಲಲ್ಲಿಲ್ಲ. ಇನ್ನು ನಾಳೆನ್ ಕಂಟ್ರೋಲ್ ಮಾಡ್ತೇವ ಮಕ್ಕಳೇ? ಬೇಡ. ನೆನ್ನೆದನ್ನು ಕಂಟ್ರೋಲ್ ಮಾಡ್ತೇವ ಮಕ್ಕಳೇ? ಖಂಡಿತ ಇಲ್ಲ. ಆದ್ರೂ ನಾವು ಬಂದು ಈ ಆತಂಕಗಳನ್ನ ನೆನ್ನೆ ಈ ತರ ಮಾಡಿಬಿಟ್ರು, ಈ ತರ ಮಾಡ್ಬೋದಿತ್ತ, ಅವರು ಈ ತರ ಮೋಸ ಮಾಡ್ಬೋದಿತ್ತ, ಈ ತರ ದುರ್ಬಳಕೆ ಮಾಡ್ಬೋದಿತ್ತ, ಈ ತರ ಬೆನ್ನುಗ್ ಚೂರಿ ಆಗ್ಬೋದಿತ್ತ, ಈ ತರ ದುರ್ಬಳಕೆ ಮಾಡ್ಬೋದಿತ್ತ, ಈ ತರ ದುರಾಸೆಯಿಂದ ನಡ್ಕೋಬೋದಿತ್ತ. ಈ ರೀತಿ ಯಾವುದೋ ಪ್ರಕ್ಷುಬ್ಧ ಆಗಿರ್ತಕ್ಕಂಥ ಘಟನೆಗಳನ್ನ ತಂದಿಟ್ಕೋತೇವೆ. ಇಲ್ಲ ಆಗತಕ್ಕಂಥ ಘಟನೆಗಳು ಮುಂದಾಗುತ್ತೋ, ಅಯ್ಯೋ ನನ್ನ ಮಕ್ಕಳನ್ನ ದಡ ಸೇರಿಸ್ತೀನ, ನನ್ನ ಯಜಮಾನ್ರಿಗೆ ಏನಾದ್ರು ಆಗ್ಬಿಟ್ರೆ, ನನ್ನ ಪತ್ನಿಗೆ ಏನಾದ್ರು ಆಗ್ಬಿಟ್ರೆ, ನನ್ನ ಕೆಲಸ ಹೋಗ್ಬಿಟ್ರೆ, ಏನಾದರೂ ಪ್ರಕೃತಿ ನಡೆಯುತ್ತೆ ಮಕ್ಕಳು. ಮೊನ್ನೆ ಯಾರೋ ಹೆಣ್ಮಗು ಲೈವಲ್ಲಿ ಬಂದು ಉರುಳಾಕೊಂಡು ಹೊರಟೋಗ್ಬಿಟ್ರು. ನಾ ಹೇಳ್ತಲೇ ಇದೆ, ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ ಈ ಕುಜರಾಹು ಪ್ರಭಾವಕ್ಕೆ ಅಂತ. ನೋಡಿ ಎಲ್ಲಿಗೆ ಧಾವಂತ ತಂದಿಟ್ಟು ಬಿಟ್ಟಿದೆ. ತನ್ನ ಪತಿ ಯಾವುದೋ ಒಂದು ನೈತಿಕತೆಯನ್ನ ಮೀರಿ ಏನೋ ಒಂದು ಎಡವಟ್ಟು ಮಾಡ್ಕೋಬಿಟ್ಟಿದ್ದಾನೆ. ಬದುಕ್ಬಿಡ್ಬೇಕು ಮಕ್ಕಳೇ. ಬಿಟ್ಟು ಬಿಡಿ. ಜೀವನದ ಒಂದು ಅತಿ ದೊಡ್ಡ, ತುಂಬಾ ದೊಡ್ಡ ವಿಚಾರ ಏನು ಗೊತ್ತಾ? ಬಿಟ್ಟು ಬಿಡುವುದೇ. ಅದನ್ನ ಹಿಡ್ಕೊಂಡು ಕುತ್ಕೊಂಡಷ್ಟು ಜೀವನ ಪರ್ಯಂತ ಬಾಧೆಗಳನ್ನ ಅನುಭವಿಸ್ತಲೇ ಇರ್ತೇವೆ. ಇದನ್ನೇ ವಿದುರರು ಧರ್ಮರಾಯರಿಗೆ ಹೇಳೋದು. ತುಂಬಾ ಅದ್ಭುತವಾಗಿ ನನ್ನ ಗುರುಗಳು, ಹಲವಾರು ಗುರುಗಳ ಪರಿಚಯ ಮಾತಾಡ್ತಿರ್ಬೇಕಾದ್ರೆ ಅವರ ವಿಚಾರ ಧಾರೆಗಳು ಎಲ್ಲೋ ಬರೆದಿಟ್ಕೋತಿದ್ದೆ, ಕೇಳ್ಕೊತಿದ್ದೆ, ಮನನ ಮಾಡ್ಕೋತಿದ್ದೆ ಅನ್ನತಕ್ಕಂಥದ್ದು. ಹೀಗಾಗ್ಬಿಡ್ತು. ಯಾಕೋ ವಿದುರ ಎಷ್ಟು అద్భుతವಾಗಿ ಹೇಳಿದ್ರು ಅಂದ್ರೆ, మన జీవితంలో గొప్ప విషయం ఏంటో తెలుసారా? ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು, వదిలించుకోవడం, ಬಿಟ್ಟುಬಿಡೋದು. ಅದನ್ನ ಬಿಟ್ಟುಬಿಡೋದು. లేదంటే అది రాలేదంటే, ಅದು ಬಿಡೋದಕ್ಕೆ ಬರಲಿಲ್ಲ ಅಂದ್ರೆ ಜೀವಿತಾಂತಂ ಬಾಧಪಡುತ್ತೋನೇ ఉంటావు. ಈ ಬೆರಳು ಕ್ಯಾನ್ಸರ್ ಆಗ್ಬಿಟ್ಟಿದೆ ಮಕ್ಕಳೇ, ಕತ್ತರಿಸಿ ಬಿಸಾಕ್ಬೇಕು. ನನ್ನ ತಂದೆ ಎಷ್ಟು ಅದ್ಭುತ. ಅವ್ರಿಗೆ
ಬರೀ 10-12 ವರ್ಷನೇ ಆಗಿರೋದು ಡಯಾಬಿಟಿಸ್. ಭಾರಿ ಗಟ್ಟಿ ಮನುಷ್ಯ, ಅರ್ಧ ತಿಂದಾಕ್ಬಿಟ್ಟಿದೆ. ಎಲ್ಲೋ ತುಂಬಾ ಗಾಬರಿ ಮನುಷ್ಯ, ಬಾಯಿ ಬಿಟ್ಟೇನು ಹೇಳೋದಿಲ್ಲ, ಮೌನಿ. ಒಳಗಡೆ ತಗೊಂಡ್ ಡೈಲಿ 3 ಬಾರಿ ವಾಕಿಂಗ್ ಹೋಗ್ತಾರೆ. ಎಲ್ಲ ಇದೆ, ಪ್ರಾಪರ್ ಡಯಟ್ ಇದೆ, ಇನ್ನೊಂದಿದೆ. ಬಟ್ ಅದು ದಿಢೀರ್ ಏನೋ 2 ಬೆರಳುಗಳು ತೆಗೆದು ಬಿಟ್ರು. ನಾನು ತುಂಬಾ ಬಾಧೆ ಪಟ್ಟು ಕೇಳಿದೆ, ಹೋಗ ಈಗ ಏನಕ್ಕೂ ಪ್ರಯೋಜನ, ಬೆರಳುಗಳು ಇಟ್ಕೊಂಡು ಬಿಟ್ಟರೆ ಕೈ ತಿಂದ ಹಾಕ್ಬಿಡುತ್ತ. ತುಂಬಾ ಅದ್ಭುತವಾಗಿ ಹೇಳಿದ್ರು. ಇದನ್ನೇ ಧರ್ಮರಾಯರಿಗೆ ವಿದುರರು ಹೇಳೋದು, ಅದು ನಿನ್ನನ್ನ ತಿಂದಾಕ್ಬಿಡುತ್ತೆ ಧರ್ಮರಾಯ. ಆ ವಿಚಾರ ಅಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರು, ಮುಂದಿನ ಪಯಣಕ್ಕೆ ಸಿದ್ಧರಾಗಿ. ನೋಡಿ, ಆ ಮಗು ಅದನ್ನ ಬಿಡ್ಲಿಲ್ಲ. ನನ್ನ ಗಂಡ ಹೀಗೆ, ನನ್ನ ಕುಟುಂಬ ಹೀಗಾಗೋಯ್ತು, ನನಗೆ ಅವಮಾನ ಆಗೋಯ್ತು. ಏನ್ ಅವಮಾನ ರೀ? ದೊರೆ ಮಟ್ಟದ ವ್ಯಕ್ತಿಗಳು ಧೈರ್ಯವಾಗಿ ಓಡಾಡ್ತಿರ್ಬೇಕಾದ್ರೆ ಸಾಮಾನ್ಯರಿಗೆ ಜಾಗಗಳು ಕೊಟ್ಟಿದ್ದಾರ? ನಿಜವಾಗ್ಲೂ ತಲುಪಿದ್ದೇವೆ? ನಿಜವಾಗ್ಲೂ ಸಾಮಾನ್ಯರ ಬದುಕು ತುಂಬಾ ಎತ್ತರಕ್ಕೆ ಬೆಳೆದಿದ್ದೇವೆ? ಯಾರು ಜಾಸ್ತಿ ಬೆಳೆದಿದ್ದಾರೆ ಅಂತ ನೋಡಿ. ಸಾಮಾನ್ಯರ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಯಾರು ಬೆಳೆದಿದ್ದಾರೆ? ಇವತ್ತು ಹೆಚ್ಚು ಕಡಿಮೆ ಒಂದು 2-3 ಕೋಟಿ ಜನ ಅಷ್ಟೇ ಟ್ಯಾಕ್ಸ್ ಕಟ್ಟೋದು ಅಂತ ಹೇಳ್ತಾರೆ. ಇಲ್ಲ 10 ಕೋಟಿ ಜನ ಟ್ಯಾಕ್ಸ್ ಕಟ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಇನ್ನು ಮಿಕ್ಕ 140 ಕೋಟಿ ಜನ ಟ್ಯಾಕ್ಸ್ ಎಲ್ಲಿ ಕಟ್ತಿದ್ದಾರೆ? ಯೋಚನೆ ಮಾಡಿ ನೋಡಿ. ಅದರಲ್ಲೂ ಟ್ಯಾಕ್ಸ್ ಮೂಲಕ ಬರತಕ್ಕಂಥದ್ದು 11 ಲಕ್ಷ ಕೋಟಿ ಅನ್ನೋ ಒಂದು ಮಾತು ನಿಜವಾಗ್ಲೂ ಸದ್ಬಳಕೆ ಆಗ್ತಿದೆಯಾ? ನಮಗ್ ತಲುಪ್ತಿದ್ದಾವ? ಅದನ್ನ ಎಷ್ಟು ದುರುಪಯೋಗ, ಇನ್ನೊಂದು ಅನ್ನತಕ್ಕಂಥದ್ದು. ಯಾರು ಉದ್ಧಾರಕ್ಕಾಗಿದ್ದಾರೆ? ಸಾಮಾನ್ಯ. ನೀವೊಂದು ಬ್ಯಾಂಕ್ಗೆ ಇವತ್ತು ಇವ್ರು ಹೇಳ್ತಾರೆ SME ಲೋನು ಇನ್ನೊಂದು ಅಂತ ಹೇಳ್ತಾರಲ್ಲ, ನೀವು ಹೋಗಿ ಕೇಳಿ. ಬೇಡ, ನನ್ನ ಮನೆ ಮಕ್ಕಳು ಇವತ್ತು ಎಜುಕೇಶನ್ ಲೋನು ಓಡಾಡ್ತಿದ್ದಾರೆ, ಇಂಜಿನಿಯರಿಂಗು, ಮೆಡಿಸನ್ನು, ಇನ್ನೊಂದು ಅಂತ. ನನ್ನ ಮನೇಲೇ ನಡೀತಿರೋದು. ಆ 7 ಜನ ಹೋಗಿ ಕೇಳಿದ್ರೆ ಏನೇನೋ ಕಥೆಗಳು. ಅದು ನೋಡ್ಬೇಕು ಕಥೆಗಳು. ನೀವೊಂದು ಬಿಸ್ನೆಸ್ ಮಾಡ್ತಿದ್ದಾನೆ, ನನ್ಗೊಂದು SME ಲೋನ್ ಹೇಳಿದಾರಲ್ಲ 1 ಕೋಟಿಯಿಂದ 3 ಕೋಟಿವರೆಗೂ, ಆಮೇಲೆ ಸರಿಯಾಗಿ ಕಟ್ಬಿಟ್ರೆ ಸಬ್ಸಿಡಿ, ಇನ್ನೊಂದು ಅಂತ. ಖಂಡಿತ ಕೊಡ್ತಾರಂತ ಹೋಗಿ ಕೇಳಿ. ಖಂಡಿತ ಇಲ್ಲ, ಜೀವ ತಿಂದಾಕ್ಬಿಡ್ತಾರೆ, ಕೊಡೋದು ಇಲ್ಲ. ಬೇರೆ ಏನೋ ಲೆಕ್ಕಾಚಾರಗಳು. ಎಷ್ಟು ಜನ ಸಾಮಾನ್ಯರ ಬದುಕು ಹಚ್ಚಿದ್ದಾರೆ, ಯಾರು ದೊಡ್ಡವರಾಗಿದ್ದಾರೆ ನೋಡಿ. ಧೈರ್ಯವಾಗಿ ಓಡಾಡ್ತಿದ್ದಾರೆ. 3 ಬಿಟ್ಟವರು ಊರಿಗೆಲ್ಲ ದೊಡ್ಡವರು. ಆದರೆ ನಾವು ಸಣ್ಣ ಸಣ್ಣ ವಿಚಾರಕ್ಕೆ ಬಿಟ್ಟು ಬಿಡಬೇಕು ಮಕ್ಕಳೇ. ಆ ವ್ಯಕ್ತಿ, ಆ ಪರಿಸರ, ಆ ಜಾಗ, ಆ ಸ್ಥಾನ ಬಿಟ್ಟು ಬಿಡಿ, ಏನೂ ಆಗಲ್ಲ. ಎಲ್ಲ ಬಿಟ್ಟು ಒಂದು ಆಶ್ರಮಕ್ಕೆ ಹೊಟ್ಟೋಗ್ಬಿಡೋಣ. ಪುಣ್ಯಾತ್ಮರುಗಳಿದ್ದಾರೆ. ಈಗ ನನ್ನ ಗುರುಗಳು ಅದಕ್ಕೆ ಆಶ್ರಮ ಮಾಡ್ತಿರೋದು. ಒಂದು 4 ಜನಕ್ಕೆ ನೆರಳು ಕೊಡೋಣ, 4 ಮಕ್ಕಳಿಗೆ ಒಂದು ವೈದಿಕ ಹೇಳ್ಕೊಡೋಣ. 4 ಮಕ್ಕಳು, 4 ವಯಸ್ಸಾದವ್ರಿಗೆ ಮಾಡೋಣ ಕಣೋ. 400 ಜನ ಮಾಡೋ ಆಸೆ ಇದೆ, 4 ಲಕ್ಷ ಜನ ಇದೆ, 4 ಕೋಟಿ ಜನ ಇದೆ, ಬಿಡೋ. ಆತ್ಮತೃಪ್ತಿಯಿಂದ 4 ಹಸುಗೆ ಗೋಶಾಲೆ ಓಪನ್ ಮಾಡೋಣ. ಮಾಡೋಕ್ ಆಸೆ ಇದೆ. ಊರಲ್ಲಿರೋ ಹಸುಗಳಿಗೆಲ್ಲ ರಕ್ಷಣೆ ಕೊಡಬೇಕು. ಇಲ್ಲ, ಪರವಾಗಿಲ್ಲ, 4ಕ್ಕಾದ್ರೂ 4 ಹೆಜ್ಜೆ ಆದರೂ. ಯಾರು ಬರ್ತಾರೋ ಯಾರು ಬರಲ್ವೋ, ಏನ್ ನಡೆಯುತ್ತೋ ಅದು ಬೇಡ, ನಾವು ಹೀಗೆ ಮಾಡೋಣ ಅಂತ. ಆಯ್ತು ಗುರುಗಳೇ ಅಂತೇನೆ. ಯಾರೋ ಕೊಡೋರು ಇದ್ದಾರೆ, ಅದ್ರ ಮೂಲಕ 4 ಜನಕ್ಕೆ ಒಂದು ಒಳ್ಳೆ ಪ್ರಸಾದ ಕೊಡೋಣ. ಬೆಳಗ್ಗೆ ಒಮ್ಮೆ ಒಂದು ಒಳ್ಳೆ ತುಪ್ಪ ಹಾಕಿರೋ ಒಂದು ಪುಳಿಯೋಗರೆನೋ ಪೊಂಗಲ್ಲೋ ಕೊಡೋಣ. ಸಂಜೆನೂ ಒಂದು ಬಿಸಿ ಬಿಸಿ ಉಪ್ಮಾ ಏನಾದ್ರೂ ಕೊಡೋಣ. ಅನ್ನ ಸಾಂಬಾರು ಕೊಡೋಣ. ಒಂದು 4 ಜನರಿಂದ ಆರಂಭ ಮಾಡೋಣ ಕಣೋ. 4 ಎಕರೆ ಜಾಗ ಸಾಕು ಕಣೋ. ತುಂಬಾ ಎಲ್ಲೋ 100 ಎಕರೆ ಇಟ್ಕೊಂಡಿದ್ರೆ ಅಲ್ಲಿ ಪ್ರಸಾದನೇ ಇಲ್ಲ. ಎಲ್ಲೋ ಅಪರೂಪ ಕೆಲವು ಕ್ಷೇತ್ರಗಳಲ್ಲಿ ಇದಾವೆ. ಧರ್ಮಸ್ಥಳದಲ್ಲಿದ್ದಾವೆ, ನಂಜನಗೂಡಲ್ಲಿದ್ದಾವೆ, ಮಹದೇಶ್ವರನ ಬೆಟ್ಟದಲ್ಲಿದೆ. ಅಯ್ಯೋ, ನಾನು ಆ ಕಡೆ ಹೋದಾಗೆಲ್ಲ ಮಹದೇಶ್ವರನ ಬೆಟ್ಟದಲ್ಲಿ ಪ್ರಸಾದ, ನಂಜುಂಡೇಶ್ವರ ಪ್ರಸಾದ, ಸ್ವಾಮಿ ಧರ್ಮಸ್ಥಳದ ಪ್ರಸಾದ, ಹೊರನಾಡು ಅನ್ನಪೂರ್ಣೇಶ್ವರಿ ಪ್ರಸಾದ ಇದಾವೆ ಮಕ್ಕಳೇ. ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಇದು ಬಿಡೋಣ, ಏನು ಕಳ್ಕೊಳ್ಳಲ್ಲ. ದೊರೆ ಮಟ್ಟದ ವ್ಯಕ್ತಿಗಳೇ, ಆ ಥರದ ಅಧಿಕಾರಿಗಳೇ, ಆ ಥರದ ಕಳ್ಳರೇ, ಬಾಚ್ಕೊಂಡಿರೋರೇ ಧೈರ್ಯವಾಗಿ VIP ಟ್ರೀಟ್ಮೆಂಟ್ ಅಲ್ಲಿ ಓಡಾಡ್ತಿದ್ದಾರೆ. ಬೇನ್ ತಗೊಂಡು ಓಡಾಡ್ತಿದ್ದಾರೆ, ಇನ್ನೊಂದು ತಗೊಂಡು ಓಡಾಡ್ತಿದ್ದಾರೆ. ನಾವ್ ಯಾಕೆ ಸಾಯಬೇಕು? ಹೌದು, ತುಂಬಾ ಬಾಧೆ ಪಡುವ ವಿಚಾರಗಳನ್ನ ಬಿಟ್ಟು ಬಿಡಬೇಕು. ಆ ವ್ಯಕ್ತಿ ಇರ್ಬೋದು, ಆ ಪರಿಸರ ಇರ್ಬೋದು, ಆ ಮನೆ ಕೂಡ, ತಂದೆ ತಾಯಿ ಕೂಡ. ಮನೆ ಕೂಡ ಒಂದು ತಾಯಿ ಜೀವ. ನೆರಳಿಲ್ಲ, ಯಾರು ನೆರಳು ಕೊಟ್ಟಿದ್ದಾರೆ. ಈಗ ಮಕ್ಕಳು ಬೆಳೆದು ಬಿಟ್ಟಿದ್ದಾರೆ.
ಆ ತಾಯಿ ಒಂದು ಧರ್ಮದ ವಿಚಾರ ಮಾತಾಡ್ತು, ನಾನು ಕದಲಿ ಕೂತ್ಬಿಟ್ಟೆ. ನಾನು ಎಲ್ಲಿಯೂ ಕೇಳದಂತ ಧರ್ಮದ ವಿಚಾರ, ಇದಾರಮ್ಮ ನಿನ್ನಂಥವ್ರು ಇದಾರಮ್ಮ, ಅದಕ್ಕೆ ಸ್ವಲ್ಪ ಮಳೆ ಬೆಳೆ ಆಗ್ತಿದೆ ಅಂತ. ಯಜಮಾನ್ರಿಲ್ಲ, ಮಕ್ಕಳು, ತುಂಬಾ ಚಿಕ್ಕ ವಯಸ್ಸು, ತಂದೆ ತಾಯಿಯನ್ನ ಒಪ್ಸಿ ಒಬ್ರು ಬರ್ತಾರೆ ಹಿರಿಯರು, ನಾನು ಇರ್ತೇನೆ ಅಂತ. ಏನೋ ಒಂದು ಪುಟ್ಟ ಬದುಕಿಗೆ ಒಂದು ಪುಟ್ಟ ನೆರಳು. ಇವತ್ತು ಮಕ್ಕಳು ಬೆಳೆದು ಬಿಟ್ಟಿದ್ದಾರೆ. ಆ ಭಯ್ಯ ತಂದು ಕೊಡೋದು ಒಂದು 10-15 ಸಾವಿರದಲ್ಲಿ ಏನ್ ನಡೆಯುತ್ತೆ? ಬಾಡಿಗೆನೂ ಬರಲ್ಲ, ಕಳಿಸು ಹೊರಗಡೆ ಅಂತ. ಧರ್ಮ ಸಂಕಟ. ಆ ಮಗು ಆ ಪ್ರಶ್ನೆಯನ್ನ ತಾಯಿನ ಇಟ್ಕೊಂಡು ಕೇಳುತ್ತೆ, ಗುರುಗಳೇ ಮಕ್ಕಳು ಬೆಳೆದಿದ್ದಾರೆ ನಿಜವೇ, ಮಕ್ಕಳು ಇವತ್ತು ಹೇಳ್ತಿದ್ದಾರೆ ಕಳಿಸ್ಬಿಡು ಅಂತ. ಅವ ಏನಿಗೆ ಯಾರೂ ಇಲ್ಲ ಗುರುಗಳೇ, ನನ್ನ ಕಷ್ಟ ಕಾಲಕ್ಕೆ, ದುಃಖದ ಕಾಲಕ್ಕೆ, ನೊಂದಿರೋ ಕಾಲಕ್ಕೆ ನನಗೊಂದು ನೆರಳಾಗಿ ಒಂದು ಪಕ್ಕದಲ್ಲಿ ಒಂದು ಊರುಗೋಲಾಗಿ ನಿಂತ್ಕೊಂಡ್ರು. ಇವತ್ತು ಮಕ್ಕಳು ಬೆಳೆದು 50,000 ಲಕ್ಷ ಸಂಬಳಗಳೇ. ಆ ಅಯ್ಯ ತಂದ್ಕೊಡೋದು ಒಂದು ಬೊಗಸೆ ಅಷ್ಟೇ, ಒಪ್ಕೋತೇನೆ. ಇವತ್ತು ನಿನ್ ಬೊಗಸೆ ಅಷ್ಟು ತರ್ತಿದ್ದೆ ಅಂತ ನಾನು ಹೊರಗಡೆ ಹಾಕ್ಬಿಡ್ಲ ಗುರುಗಳೇ, ನನ್ಗೆ ಏನ್ ಮಾಡೋದು ದಿಕ್ಕು ತೋರಿಸ್ತಿಲ್ಲ ಅಂತ ನಾನು ಕೇಳಿದೆ. ನಿನಗೆ ಏನ್ ಇಷ್ಟ ಹೇಳು, ನಾನು ಉತ್ತರ ಕೊಡ್ತೇನೆ ಅಂತ ಬರ್ದಿಟ್ಟಿದ್ದೆ, ನೆರಳಾಗೇ ಇರ್ತಾರೆ ಅಂತ. ಇಲ್ಲ, ಅವ್ರ ಜೊತೆಲೆ ಹಾಗೆ ಮುಂದಕ್ಕೆ ಪಯಣ ಮಾಡೋಣ. ಬಟ್ ನಾನು ಈ ಪ್ರಶ್ನೆ ಉತ್ತರ ಏನ್ ಮಾಡ್ಲಿ, ಮಕ್ಕಳು ಮದುವೆ ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ. ಈಗ ಮಕ್ಕಳು ಬೆಳೆದು ಬಿಟ್ಟಿದ್ದಾರೆ. ನಾ ಹೇಳಿದ್ ಒಂದೇ, ತಲೆ ಕೆಡ್ಸ್ಕೊಬೇಡಿ, ಮಕ್ಕಳದ್ ಮದುವೆ ಮಾಡಿ ನಿಮ್ ಬದುಕು ಸಪ್ರೇಟ್ ಆಗಿ ಇಟ್ಕೊಡಿ. ಇದನ್ನೇನು ಊರಿಗೆಲ್ಲ ಹೇಳ್ಕೊಳ್ಳೋಂಥದ್ದು ಬೇಕಿಲ್ಲ. ಯಾರ್ಯಾರೋ ಏನೇನೋ ಮಾಡಿಟ್ಕೊಂಡಿದ್ದಾರೆ. ನನ್ನ ಮಗು, ನಿನ್ನ ಧರ್ಮ ನೋಡು, ಆ ವ್ಯಕ್ತಿ ಇವತ್ತು ವಯಸ್ಸಾಗಿದೆ, ಜೊತೆಲೇ ಇದ್ದಾನೆ, ಇಷ್ಟು ಏನೋ ಒಂದು ತನ್ನ ಮಟ್ಟಕ್ಕೆ ತಂದು ನಿನ್ನ ನೆರಳಾದ ಪಕ್ಕದಲ್ಲಿ ನಿಂತಿದ್ದಾನೆ. 3 ಹೊತ್ತು ತಿಂತಿದ್ದೀಯಲ್ಲ, ಆ ಮನುಷ್ಯ ತಂದು ಕೊಟ್ಟಿರೋದು ತಿಂದಿದ್ದೀನಿ ಗುರುಗಳೇ. ನನ್ನ ಮಕ್ಕಳನ್ನು ಓದಿಸಿದ್ದೀನಿ, ಬೆಳೆಸಿದ್ದೀನಿ. ಇವತ್ತು ಅವ್ರು ತಂದು ಕೊಡ್ತಿರೋದು ಬೊಗಸೆ ಅಷ್ಟಿರ್ಬೋದು. ನನ್ನ ಮಕ್ಕಳು 10 ಬೊಗಸೆ ಅಷ್ಟು ತರ್ತಿದ್ದಾರೆ ನಿಜವೇ. ಆದ್ರೆ ಅದು ಧರ್ಮ ಅಲ್ವಲ್ಲ ಅವ್ರನ್ನ ಹೊರಗಡೆ ಹಾಕೋದು. ನಾನು ನನ್ನ ಮಕ್ಕಳನ್ನ ಮದುವೆ ಮಾಡಿಸಿ ಸಪ್ರೇಟಾಗಿ ಎಲ್ಲೋ ಆಶ್ರಮನೋ ಇಲ್ಲ ಇವ್ರ ಜೊತೆಲಿ ಹೋಗಿ ಒಂದು ಪುಟ್ಟು ಗುಡಿಸ್ಲಲ್ಲಿ ಇದ್ಬಿಡ್ತೇನೆ. ಧರ್ಮಕ್ಕೆ ತಕ್ಕಂತ ಮಾತು. ಹೌದು ಮಕ್ಕಳೇ, ಅದು ಮಕ್ಕಳಾದರೂ ಅಷ್ಟೇ ಅವ್ರವ್ರ ಜವಾಬ್ದಾರಿಯನ್ನು ವಹಿಸಿ ಎದ್ದು ಬಿಡಿಲ್ಲ, ಬಾಧೆ ಪಡ್ತಲೇ ಕುತ್ಕೋತೀರ. ಅದಾ ಇದು ಸರಿಯಾ? ಕುಟುಂಬ ಒಪ್ಪಿದೆ, ಹಿರಿಯರು ಒಪ್ಪಿದ್ದಾರೆ, ತಂದೆ ತಾಯಿ ಒಪ್ಪಿದ್ದಾರೆ. ಇವತ್ತು ಮಕ್ಕಳಿಗೆ ಅದು ಸಹಿಸಕ್ ಆಗ್ತಿಲ್ಲ. ಅವ್ನು ತಂದು ಹಾಕೋದು ಭಿಕ್ಷಾ ಪಾತ್ರೆ, ತಪ್ಪು. ಹಾಗಾದ್ರೆ ಲಕ್ಷ ಲಕ್ಷ ತಂದು ಕೊಟ್ರೆ ಒಪ್ಕೋತೀರಾ? ಹೌದಲ್ವಾ ಮಕ್ಕಳೇ? ಲಕ್ಷ ಲಕ್ಷ, ಕೋಟಿ ಕೋಟಿ ಯಾರು ಕೊಡಲ್ಲ. ಇದ್ದವ್ರು ಕೊಡಲ್ಲ, ಇದ್ದವನಿಗೆ ಕೊಡುವ ಮನಸ್ಸು ಬರುವುದಿಲ್ಲ. ಇದು ನಿಮಗೆ ಗೊತ್ತಿಲ್ಲ. ಜನಸಾಮಾನ್ಯರಿಗೆ ಅಂತಾನೆ ಯೋಚನೆ ಮಾಡಿ ನೋಡಿ. ನಾವು ಆಯ್ಕೆ ಮಾಡಿ ಬೆಳೆಸಿ ನಿಲ್ಲಿಸಿದಂತ ವ್ಯಕ್ತಿಗಳ ಮನೆಗಳನ್ನ ನೋಡಿ, ಅವ್ರ ಹೆಸರಿನಲ್ಲಿರೋ ಆಸ್ತಿಗಳನ್ನ ನೋಡಿ, ಅವ್ರಿಗೆ ಕೊಡೋಕ್ ಮನ್ಸು ಬರ್ತಿಲ್ಲ. ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ಕಷ್ಟ ಸುಖ ನೋಡಿ ಬೆಳೆದು ಆ ಸ್ಥಾನಕ್ಕೆ ಬಂದಿರತಕ್ಕಂಥವರೇ. ಒಂದು ಇತ್ತೀಚೆಗೆ ಒಂದು ಬಹುದೊಡ್ಡ IAS ಕ್ಯಾಡರ್ ಹೆಣ್ಮಗು ಏನೇನೋ ಎಡವಟ್ಟು ಅಂತ ಆಕೆ ಮೇಲೆ ಒಂದು ಫಿರ್ಯಾದಿಗಳೆಲ್ಲ ಬಂದಿದೆ. ಇನ್ನೂ ಪೂರ್ತಿಯಾಗಿ ಜವಾಬ್ದಾರಿನ ಕೊಟ್ಟಿಲ್ಲ. ಪ್ರೊಬೇಷನರಿ ಪೀರಿಯಡ್ ಅಲ್ಲೇ ಏನೇನೋ ನಾಮಫಲಕ ಬೇಕು, ಗಾರ್ಡ್ ಬೇಕು, ಗೆಸ್ಟ್ ಹೌಸ್ ಬೇಕು, ದೊಡ್ಡದೊಂದು ನಾಮಫಲಕದ ಒಂದು ಕಾರ್ ಬೇಕು, ಎಲ್ಲ ಏನೇನೋ ಹೊರಗಡೆ ಬರ್ತಿದೆ ಕಥೆಗಳು. ಜನಪ್ರತಿನಿಧಿಯಾಗಿ ನಿಂತ್ಕೊಳ್ತಿದ್ದಾಗೆ, ಅಧಿಕಾರ ಬರ್ತಿದ್ದಾಗೆ ಮರೆತು ಬಿಟ್ರು. ಎಷ್ಟು ಜನ, ತುಂಬಾ ಕೆಲವು ಇದ್ದಾರೆ ಇಂಥ ತಾಯಂದಿರಿದ್ದಾರೆ. ಪಡೆದ ಆ ಒಂದು ಸಹಾಯ, ಪಡೆದ ಆ ನೆರಳು ಮರೆತಿಲ್ಲ. ಕೆಲವೊಂದು ಸಮಯ ಆ ನೆರಳು ನಮಗ್ ಬೇಡ ಅನಿಸ್ತು, ಬಿಟ್ಟು ಬಿಡಿ. ಮಕ್ಕಳಾದರೂ ಸರಿಯೇ. ಆತ್ಮಹತ್ಯೆ ಮಟ್ಟಕ್ಕೆ ಏನಕ್ಕೆ ಯೋಚನೆ ಮಾಡ್ಬೇಕು, ಇಲ್ಲ ಹತ್ಯೆ ಮಟ್ಟಕ್ಕೆ ಏನಕ್ಕೆ ಹೋಗ್ಬೇಕು? ನಂದೆಲ್ಲ ಬಿಟ್ಟು ಬಿಡಿ. ಅದನ್ನ ಇಟ್ಕೊಂಡು ಬಾಧೆ ಪಡೋದಕ್ಕಿಂತ ಬಿಟ್ಟು ಬಿಡಿ. ಬಿಟ್ಟು ಎದ್ದು ಹೋಗಿ ನೆಮ್ಮದಿಯಾಗಿರ್ತೀರಿ ಮಕ್ಕಳೇ, ತುಂಬಾ ನೆಮ್ಮದಿಯಾಗಿರ್ತೀರಿ. ಒಂದು ದಿನ ಪೂರ್ತಿ ಕಣ್ಣೀರು ಹಾಕ್ಬಿಡಿ, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಸತ್ತು ಹೋದ, ಇನ್ನಿಲ್ಲ, ಮರೆತು ಹೋದೆ, ಬಿಟ್ಟು ಬಿಡಿ. ಯಾರ್ದೋ ಸಂಘ ಇಟ್ಕೊಂಡಿದ್ದಾನೆ, ಆಕೆ ಏನೋ ಸಂಘ ಇಟ್ಕೊಂಡಿದ್ದಾಳೆ, ಏನಕ್ಕೆ ಆತ್ಮಹತ್ಯೆಗೆ ಹೋಗ್ಬೇಕು ಮಕ್ಕಳು? ಖುಜರಾಹೋ ಸಂಧಿ ಅಂತ ಒಂದು ಏನು ದೇಶ ವಿಖ್ಯಾತ, ಬಿಲ್ ಗೇಟ್ಸ್ ಹೆಂಡ್ತಿ ನೆನಪಿಟ್ಟುಕೊಳ್ಳಿ. ಕಡಿಮೆ ಅಂದ್ರೆ 25-30 ವರ್ಷ ಸಂಸಾರ ಮಾಡಿದವಳು. ಅಮೆಜಾನ್ ಜೆಫ್ ಬೆಜೋಸ್, ಅವನ ಹೆಂಡತಿ ಡೈವರ್ಸ್ ಕೊಡ್ತಾಳೆ.
ಬಿಲ್ ಗೇಟ್ಸ್ ಹೆಂಡ್ತಿನು ಮೆಲಿಂಡಾ ಗೇಟ್ಸು, ಆಕೆ ಹೆಸರು ಏನೋ ಇದೆ, ಮೆಲಿಂಡಾ ಬಂದು ಅವ್ರ ತಾಯಿ ಇರಬೇಕು, ರೈಟ್. ಡೈವರ್ಸ್ ಕೊಡ್ತಾಳೆ ಆಕೆ, ಸಹಿಸ್ಕೊಳ್ಳದೆ. ಬಿಲ್ ಗೇಟ್ಸ್ದು ಇದಾವೆ ಅನಾಚಾರ ಕಥೆಗಳು, ದೊಡ್ಡವ್ರದೆಲ್ಲ ದೊಡ್ಡ ಕಥೆಗಳಿರ್ತವೆ. ಎಷ್ಟೋ ಒಂದ್ ಕಡಿಮೆ ಅಂದ್ರೂ 1,00,000 ಕೋಟಿ ಕೊಟ್ಟು ಬೆಳೆಸ್ಕೋತಾನೆ, ಕೊಡ್ಲೇಬೇಕು. ಅಲ್ಲಿನ ರೂಲ್ ಹಾಗೆ. 1,30,000 ಕೋಟಿಯೋ ಏನೋ ಹೇಳ್ತಾರೆ, 1,30,000. ನಮ್ಮ ಕರ್ನಾಟಕ ರಾಜ್ಯದ ಒಂದು 30% ಬಜೆಟ್ ಯೋಚನೆ ಮಾಡಿ ನೋಡಿ. 20-25% ಬಜೆಟ್, ಇಲ್ಲ 50% ಬಜೆಟ್ದಷ್ಟು ದುಡ್ಡು ಆಕೆ ಕೊಟ್ಟು ಹೊರಗಡೆ ಬರ್ತಾನೆ. ಆಕೆನು ತಗೊಂಡು ಹೊರಗಡೆ ಹೋಗ್ತಾಳೆ, ಆತನ ಬಗ್ಗೆ ಮಾತಾಡಲ್ಲ, ಚೆಕ್ ಹೋಗ್. ಅಷ್ಟು ದೊಡ್ಡ ವ್ಯಕ್ತಿಗಳೇ ತಲೆ ಕೆಡ್ಸ್ಕೊಂಡಿಲ್ಲ, ಆತ್ಮಹತ್ಯೆಗೆ ಹೋಗಿಲ್ಲ. ನನ್ನ ಗಂಡ ಸುಪ್ರಸಿದ್ಧ, ವಿಶ್ವದ ನಂಬರ್ 1 ಶ್ರೀಮಂತ, ನಂಬರ್ 1 ಫೇಮಸ್. ಯಾವ ಪ್ರೆಸಿಡೆಂಟ್ ಗೊತ್ತಿಲ್ಲ ಆತನಿಗೆ, ಯಾವ ಪ್ರೆಸಿಡೆಂಟ್ ಗೊತ್ತಿಲ್ಲ, ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ. ಅವನ ಫೋನಲ್ಲಿ ಇದೆ, ನಂಬ್ತೀರಾ ನೀವು? ಫೋನ್ ಒತ್ತಿದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಫೋನ್ ಎತ್ತಾರೆ. ಯಾವ ದೇಶದ ಪ್ರಧಾನಿ ಆದರೂ ನೆನಪಿಟ್ಕೊಳ್ಳಿ, ಅಮೆರಿಕ ದೇಶದ ಅಧ್ಯಕ್ಷ ಕೂಡ ಫೋನ್ ಎತ್ತಾನೆ ಬಿಲ್ ಗೇಟ್ಸ್ ಫೋನ್ ಮಾಡಿದ್ರೆ. ಯೋಚನೆ ಮಾಡಿ ನೋಡಿ, ಆ ಗೌರವ, ಆ ಹೆಸರು, ಆ ಕಾಂಟ್ಯಾಕ್ಟು, ಆ ದುಡ್ಡು, ಪ್ರೈವೇಟ್ ಜೆಟ್ಟಿಂದ ಹಿಡಿದು ಎಲ್ಲ ಇದೆ. ಅವರೇ ತಲೆ ಕೆಡ್ಸ್ಕೊಂಡಿಲ್ಲ ಆತ್ಮಹತ್ಯೆ ಮಟ್ಟಕ್ಕೆ, ಇಲ್ಲ ಹತ್ಯೆ ಮಟ್ಟಕ್ಕೆ. ನಿನ್ಗೇನ್ ಬೇಕೋ ತಗೊಂಡು ಹೋಗಮ್ಮ, ನನ್ನ ಜೊತೆ ಸಮಾಧಾನ ಇಲ್ಲ ಅಂತ ಅವನ್ ಸುಮ್ಮನಾದ. ನಿನ್ ಸವಾಸ ಸಾಕು ನಿನ್ನದು ಅಂತ ಹೇಳ್ಬಿಟ್ಟು ಆಕೆ ಹೊರಗಡೆ ಬಂದ. ಹೌದು ಮಕ್ಕಳೇ, ಅಂತ ದೊಡ್ಡ ರಾಯಲ್ ಕಿಂಗ ಬಾಹುಬಲಿ ಕಟ್ಟಪ್ಪನ ಯೋಚನೆ ಮಾಡಿ ನೋಡಿ. ಇಲ್ಲ ಅಮರೇಂದ್ರ ಬಾಹುಬಲಿನ, ಏನು ಯಾವ ದೊಡ್ಡ ದೊರೆ ಮನೆತನದವನು, ಎಂತ ದೊಡ್ಡ ವ್ಯವಹಾರ, ಅದಾನಿನ ಅವ್ರುಗಳೇ ಮನೆತನದಲ್ಲಿ ಆತರ ಯೋಚನೆ ಮಾಡಲ್ಲ, ಬಿಟ್ಟು ಹೋಗ್ತಾ ಇರ್ತಾರೆ. ಬಾಧೆ ಪಡ್ತಾ ಅದೇ ಜಾಗದಲ್ಲಿ ಕುಳಿತುಕೊಳ್ಳುವುದಿಲ್ಲ. ನೆನಪಿಟ್ಟುಕೊಳ್ಳಿ, ನಾವು ಮಾಡಬೇಕಾದ ಬಹುದೊಡ್ಡ ಪುಣ್ಯ ಕಾರ್ಯ ಅಂದ್ರೆ ನೆನಪಿಟ್ಕೊಳ್ಳಿ, ತುಂಬಾ ದೊಡ್ಡ ಗೆಲುವು ಗೆಲ್ಲಬೇಕೆಂದ್ರೆ, ಅಟ್ಲೀಸ್ಟ್ ಇರೋ ಜೀವನ ನೆಮ್ಮದಿಯಾಗಿ ಕಳಿಬೇಕು ಅಂದ್ರೆ ಬಿಟ್ಟು ಬಿಡಬೇಕು. ಧರ್ಮರಾಯರಿಗೆ ವಿದುರರು ಹೇಳೋದು, ಅಲ್ಲೇ ಕುಳಿತುಕೊಂಡು ಪಿಚ್ಚ 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 ಹಾಕೊಂಡು, ಅಯ್ಯೋ ಇದಾಗೋಯ್ತು, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಇದಾಗಬಾರ್ದಿತ್ತು, ಆಗೋಯ್ತು, ತಪ್ಪಿಸ್ಲಿಕ್ಕೆ ಆಗೋಲ್ಲ, ಬಿಟ್ಟು ಬಿಡಿ. ಈ ತರ ಆತ್ಮಹತ್ಯೆ ಮಟ್ಟಕ್ಕೆ ಹೋಗ್ಬೇಡಿ, ಹತ್ಯೆ ಮಟ್ಟಕ್ಕೂ ಹೋಗ್ಬೇಡಿ ಮಕ್ಕಳ. ಖಜುರಾಹೋ ಸಂಧಿ ಪ್ರಚೋದನೆಯೇ. ಏನು ನಾವು ಪಡೆದಿದ್ದೇವೆಯೋ, ಏನು ನಾವು ಪಡೆದಿದ್ದೇವೆಯೋ ನಾವು ಪಡೆದೇ ತೀರ್ತೇವೆ. ಏನಿಲ್ವೋ ಇಲ್ಲ, ಇಲ್ಲ ಅಷ್ಟೇ, ಮುಗೀತು. ನೆನ್ನೆ ಅನ್ನೋದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಬರೋ ನಾಳೆಗಳ ಬಗ್ಗೆ ನಮಗ್ ಗೊತ್ತಿಲ್ಲ. ಅಂತ ಆತಂಕ ತಗೊಳ್ಳೋ ಅಂತದ್ ಏನಿದೆ, ಬಿಟ್ಟು ಬಿಡಬೇಕು. ಧರ್ಮರಾಯರಿಗೆ ಖುದ್ದು ವಿದುರರು ಹೇಳುವಂತ ನೀತಿ ಇದು. ಧೃತರಾಷ್ಟ್ರರಿಗೂ ಹೇಳ್ತಾರೆ, ನೋಡೋ ಇವನು ವಿಷಮಯ ಬಿಟ್ಬಿಡು ಅಂದ್ರೆ ಬಿಡಲ್ಲ ಅವನು. ಇವನು ನಿನ್ನ ವಂಶಕ್ಕೆ ನಾಶಕ್ಕೆ ತರ್ತಾನೆ ಅಂದ್ರೆ ಅವನು ಹಿಡ್ಕೋತಾನೆ ಇಡೀ ವಂಶವೇ ನಾಶ. ತಾನು ತನ್ನವರು ಅಂತ ಒಬ್ಬನು ಉಳಿಸ್ಕೊಳ್ಳಕ್ಕೆ ಬಿಡೋದಿಲ್ಲ. ಬೇಕಿತ್ತ? ಅಂತ ದೊಡ್ಡ ಚಕ್ರವರ್ತಿಗೆ ಬಿಡಲಿಲ್ಲ, ಧರ್ಮರಾಯರಿಗೆ ಬಿಡ್ಲಿಲ್ಲ, ಇನ್ನು ನಮ್ಮನ್ ಬಿಡುತ್ತಾ? ಬಿಟ್ಟು ಬಿಡಬೇಕು ರಾಮರಂತೆ. ರಾಮರು ನೋಡಿ, ವಾಲಿಯನ್ನ ಸಂಹಾರ ಮಾಡಿದಾಗ ವಾಲಿ ಕೇಳ್ತಾನೆ, ಆಗ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾನೆ, ನಿನ್ನ ರಾಜ್ಯ ನನಗೇನಕ್ಕೋ ಬೇಕು, ನಾನು ಬಯಸಿದ್ದು ಇಲ್ಲ, ನನಗೆ ಬೇಕೂ ಇಲ್ಲ. ರಾವಣಾಸುರನ ಸಂಹಾರದಲ್ಲೂ ಅಷ್ಟೇ, ಈ ಕಡೆ ತಿರುಗಿ ನೋಡಲ್ಲ ಸುವರ್ಣ ಲಂಕೆಯನ್ನ. ರಾವಣಾಸುರ ಸಂಹಾರ ಆದ್ಮೇಲೆ ಲಂಕೆ ನಮ್ಮದೇ, ರಾಮರದ್ದೇ, ಒಳಗಡೆನೂ ಹೋಗಲ್ಲ ಪುಣ್ಯಾತ್ಮ. ಅದ್ರ ಕಡೆ ಕಣ್ಣೆತ್ತಿ ಕೂಡ ಇದು ಏನಿದೆ, ಅದ್ರ ಬಗ್ಗೆ ಕೇಳ್ಕೊಳಕ್ಕೂ ಹೋಗಲ್ಲ, ತಿಳ್ಕೊಳಕ್ಕೂ ಹೋಗಲ್ಲ. ವಿಭೀಷಣರಿಗೆ ಪಟ್ಟ ಕಟ್ಟಿ ಎದ್ದು ಹೊರಡ್ತಾ ಇರ್ತಾರೆ. ನನ್ನದಲ್ಲ ಅಂದ ಮೇಲೆ ನನ್ನದಲ್ಲ ಬಿಟ್ಟು ಹೋಗ್ತಿರ್ಬೇಕು ಕೆಲವೊಂದು. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ, ಬಿಟ್ಟು ಬಿಡಿ. ಕಷ್ಟಪಟ್ಟು ಒಂದು ಒಳ್ಳೆ ಪಲಾವ್ ಮಾಡಿದ್ದೀರಾ, ಗೊತ್ತಿಲ್ಲ ಒಂದು ಅಲ್ಲಿ ಬಿದ್ದ್ಬಿಡ್ತು, ಇಲ್ಲ ಜಿರಳೆ ಬಿದ್ದ್ಬಿಡ್ತು, ಏನೋ ಒಂದು ಅಸಹ್ಯ ಬಿದ್ದು ಬಿಡ್ತು, ಆಗೋಯ್ತು, ಬಿಟ್ಟು ಬಿಡಿ, ಪಕ್ಕಕ್ಕೆ ಎತ್ತಿಟ್ಬಿಡಿ. ಒಂದು ಊಟನೇ ತೆಗೆದಿಟ್ಟು ಬಿಡ್ತೇವೆ. ಬೆರಳು ಹೋಯ್ತು ಅಂದ್ರೆ ಕತ್ತರಿಸಿ ಬಿಸಾಕಿ ಸುಮ್ಮನೆ ಆಗ್ತವೆ. ಎಷ್ಟೋ ಬಾರಿ ಡಾಕ್ಟರ್ಗಳಿಗೆ ಕಾಲು ತೆಗಿಬೇಕು, ಕೈ ತೆಗಿಬೇಕು, ತೆಗೆದು ಬದುಕಿರೋರು ತುಂಬಾ ಜನ ಇದ್ದಾರೆ. ಹೌದು, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಖಂಡಿತ ನೋವಾಗಲ್ಲ. ಅಯ್ಯೋ ಅಂತ ನೋವು ತಡ್ಕೊಳ್ಳೋ ಅಂಥದ್ದು ಕೂಡ ಆಗ್ಲಿಲ್ಲ ಮನುಜ ಅಂದ್ಮೇಲೆ ಇನ್ನೇನು ಮಕ್ಕಳೇ. ಯೋಚನೆ ಮಾಡಿ ನೋಡಿ, ಅವನೇನೋ ಮಾಡ್ಕೊಂಡ, ಆಕೆ ಏನೋ ಮಾಡ್ಕೊಂಡ, ನಿಮ್ ಮಕ್ಕಳು, ನಿಮ್ ಮನೆ, ನಿಮ್ ಕುಟುಂಬ, ನಿಮ್ ಮೇಲೆ ಇಟ್ಟಿರೋ ನಂಬಿಕೆ, ಸುತ್ತಮುತ್ತ ಬೇಡ, ನಿಮಗೋಸ್ಕರ ಬದುಕಿ, ಯಾರು ಬೇಡ, ಎಲ್ಲ ಬಿಟ್ಟು ಯಾವ್ದಾದ್ರು ಆಶ್ರಮಕ್ಕೆ ಹೊರಟೋಗ್ಬಿಡಿ, ಕಾಶಿಗೆ ಹೊರಟೋಗ್ಬಿಡಿ, ಹೊರಟೋಗಿ,
ಎಲ್ಲೂ ಆಶ್ರಮಗಳಿದ್ದಾವೆ, 3 ಹೊತ್ತು 2 ಹೊತ್ತಾದ್ರೂ ಪ್ರಸಾದ ಕೊಡ್ತಕ್ಕಂಥ ಧರ್ಮಸ್ಥಳ ಕ್ಷೇತ್ರ, ಮಾದೇಶ್ವರನ ಕ್ಷೇತ್ರಗಳಿದ್ದಾವೆ. ಅಲ್ಲೋಗಿ ರಾಮಕೃಷ್ಣ ಶಿವ ಅಂತ ಅಲ್ಲಿ ಕಾಲ ಕಳೆದು ಬಿಡೋಣ. ಏನೂ ಆಗೋಲ್ಲ. ಎಂಥ ಊಟ ತಿಂದ್ರು ಈ ದೇಹ ಇರೋಲ್ಲ, ಎಂಥ ಬಟ್ಟೆ ಹಾಕಿದ್ರು ಕೂಡ ಈ ದೇಹ ಇರೋಲ್ಲ, ಎಂಥ ಒಡವೆ ಹಾಕಿದ್ರು ಈ ದೇಹ ಇರೋಲ್ಲ, ಎಂಥ ಹೆಸರು ಪಡೆದ್ರು ಈ ದೇಹ ಇರೋಲ್ಲ, ಎಂಥ ಅಧಿಕಾರದಲ್ಲಿ ಕೂತ್ರು ಈ ದೇಹ ಇರೋಲ್ಲ. ಇದೇ ಪರಮ ಸತ್ಯ, ಇದೇ ಪರಮ ಸತ್ಯ. ಬಿಟ್ಟು ಬಿಡಿ. ತುಂಬಾ ಬಾಧೆ ಇಟ್ಕೊಂಡು ಕೊರಗ್ತಾ ಅದು ಜೀವನ ಪರ್ಯಂತ ನೋತಿಂತ ಇಲ್ಲ ಈ ತರ ಮಾಡ್ಕೊಳ್ಳೆ ಬಿಡಪ್ಪ ನನಗೂ ನಿನಗೂ ಆಗೋಲ್ಲ. ಬಿಲ್ ಗೇಟ್ಸ್ ಹೆಂಡ್ತಿನ ಬಿಟ್ಬಿಟ್ಲಂತೆ, ಜೆಫ್ ಬೇಜೋಸ್ ಹೆಂಡ್ತಿನ ಬಿಟ್ಬಿಟ್ಲಂತೆ, ನನಗೂ ನಿನಗೂ ಆಗೋದಿಲ್ಲ ಬಿಡು. ಡೊನಾಲ್ಡ್ ಟ್ರಂಪ್ ಈಗ ಅಧ್ಯಕ್ಷ ಸ್ಥಾನ, ಅವನು ವಯಸ್ಸು ನೋಡಿ ನೀವು ಕದಲೋಗ್ಬಿಡ್ತೀರಾ ನೀವು. ಸುಮಾರು 77-78 ವರ್ಷ. ಅವನ್ ಪುರಾಣ ಕಥೆಗಳು ಕೇಳ್ಬಿಟ್ರೆ ಆನಂದಮಯ. ಬೆದ್ರೆ ಇಲ್ಲ ಅವನ ಮೇಲೆ. ಮೊನ್ನೆ ಶೂಟ್ಔಟ್ ಮಾಡ್ತಾರೆ, ಮಾರನೇ ದಿನ ಕಿವಿಗೆ ಬ್ಯಾಂಡೇಜ್ ಹಾಕೊಂಡ್ ಬಂದು ಕ್ಯಾಂಪೇನ್ ಮಾಡ್ತಾನೆ ಅವನು. ಏನೇನೋ ಮಾತಾಡ್ತಾನೆ ಖಡಕ್ಕಾಗಿ ಆ ಮನುಷ್ಯ. ಉಜು ರಾಮಚಂದ್ರ ಅಂತವ್ರೆ ಭಯ ಪಟ್ಟಿಲ್ಲ, ನಾವ್ ಯಾಕೆ ಭಯ ಪಡಬೇಕು? ಬಾಧೆ ಪಡ್ಕೊಂತ ಈ ತರ ಹತ್ಯೆ, ಆತ್ಮಹತ್ಯೆ, ಇಲ್ಲ ಡಿಪ್ರೆಷನ್. ಬಿಟ್ಟು ಬಿಡಿ ಮಕ್ಕಳೇ, ಆಗ್ಲಿಲ್ಲ, ಆಯ್ತು ಹೋಗಮ್ಮ, ನಮಸ್ತುಭ್ಯಂ, ಆಯ್ತು ಹೋಗಯ್ಯ, ನಮಸ್ತುಭ್ಯಂ. ನಿನ್ನ ಜೊತೆಲಿ ಇದ್ದಷ್ಟು ದಿನ ನನಗೆ ಆನಂದ ಸಿಕ್ಕಿದೆ, ದುಃಖ ಸಿಕ್ಕಿದೆಯೋ ಏನೋ, ಇನ್ಮೇಲೆ ನಾನು ಆ ಕಡೆ ನೋಡಲ್ಲ. ಒಂದ್ ದೇವ್ರನ್ನೇ ಬೈಕೋತೇವ್ ನಾವು. ನಾನು ನಿನ್ನ ಹತ್ರ ಬರಲ್ಲ, ನಾನು ನೋಡಲ್ಲ, ನೀನ್ ನನ್ಗೇನು ಕೊಟ್ಟಿಲ್ಲ, ನಿನ್ಗೆ ಎಷ್ಟು ಸೇವೆ ಮಾಡಿದೆ, ಪೂಜೆ ಮಾಡಿದೆ, ಏನೇನ್ ಮಾಡಿದೆ ಗೊತ್ತಾ ಅಂತೆಲ್ಲ ಹೇಳ್ತವೆ. ಹೌದ್ರಾ? ಕರೆಕ್ಟ್ ಅಲ್ವಾ? ಸುಮಾರು 20-25 ವರ್ಷ ಬೆಳೆಸಿದ ತಂದೆ ತಾಯಿನ ಬಿಟ್ಟು ಮದುವೆ ಆದ್ಮೇಲೆ ಗಂಡನ ಮನೆಗೆ ಅಂತ ಹೋದ್ರೆ ಅಮ್ಮ ಅಪ್ಪ ಇಲ್ಲವೇ ಇಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ಬಿಟ್ಟು ಆ ಬಳಗ ನಂದು, ಆ ಬದುಕು ನಂದು, ಆ ಜೀವನ ನಂದು ಅಂತ ಹೋದ್ರಲ್ವಾ? ಹೌದಲ್ವಾ? ಈಗೇನೋ ಆ ಮೂಡ ಮಾಡ್ಕೊಂಡಿದ್ದಾನೆ ಹೇಳ್ಬಿಟ್ಟು, ಇಷ್ಟ ಇದ್ರೆ ಈಜು ಬಿಡಿ, ಇಲ್ಲ ಎದ್ದು ಬಂದು ಬಿಡಿ. ನಾನೇನ್ ಹೇಳ್ತೇನೆ ಗೊತ್ತಾ? ಎದ್ದು ಬಂದು ಬಿಡಿ ಅಂತಾನೆ ಅಲ್ಲಿ ಕುತ್ಕೊಂಡು ಜೀವನ ಪರ್ಯಂತ ಬಾಧೆ ಪಡ್ತಾ ಇನ್ನಷ್ಟು ಕಾಯಿಲೆಗಳ ಮೂಟೆ ತುಂಬಿಸಿಟ್ಕೊಬಿಡ್ತೀರಿ. ಬೇಡ, ಆಯ್ತು ಹೋಗಪ್ಪ, ಬೇಡ. ಚೆಲ್ಲುವುದು ಪ್ರಸಾದನೇ ಎತ್ಕೊಂಡು ತಿನ್ನೋಲ್ಲ ನಾವು. ಅಯ್ಯಯ್ಯೋ ಮಣ್ಣಾಗೋಯ್ತು ಅಂತ ತಿನ್ನಲ್ಲ ನಾವು. ಬಿಟ್ಟು ಬಿಡಿ, ದಯಮಾಡಿ ಹೇಳ್ತಾನೆ ಧರ್ಮರಾಯರಿಗೆ ವಿದುರ ಹೇಳಿದ ಮಾತು ಪಾಲನೆ ಮಾಡಿ ಮಕ್ಕಳೇ. ಸುಮ್ಮನೆ ನಮ್ಮ ಹಿರಿಯರು ಆಧ್ಯಾತ್ಮಿಕ ಪ್ರವಚನಕಾರರು ಸುಮ್ನೆ ಈ ತರದೆಲ್ಲ ನಮ್ಗೆ ತಿಳಿಸ್ಕೊಡ್ಲಿಲ್ಲ, ತೋರಿಸ್ಕೊಡ್ಲಿಲ್ಲ. ಅದರ ಅರ್ಥ ಇಷ್ಟ. ಧರ್ಮರಾಯನಂತವನು ಕೂಡ ಕೊರಗ್ತಾ ಕೂತ್ಕೊಂಡಿದ್ದಾಗ ವಿದುರ ಹೇಳ್ಕೊಟ್ಟ ಮಾತು, ಬಿಡೋ ಇದನ್ನ, ಬಿಡು, ನಡಿ ಮುಂದೆ, ಇಷ್ಟೇ, ನಡೆ ಮುಂದೆ, ನಡೀತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. 31ನೇ ತಾರೀಕು ಇವತ್ತು ರೋಹಿಣಿ ನಕ್ಷತ್ರ. ಒಂದು ವಿಶೇಷವಾದಂತಹ ವಿವಾಹ ಸಂಕಲ್ಪಕ್ಕೆ ಪರಿಷ್ಕಾರ ಕೊಡ್ತಾನೆ ಮಕ್ಕಳೇ. ತುಂಬಾ ಜನ ಈ ಕುಜರಾಹು ಸಂಧಿ, ಮದುವೆ, ಸರಿಯಾದ ಅನುರೂಪನಾದ ವರ, ವಧು, ಕುಟುಂಬ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ. ನನ್ನ ಅನುಭವ ನಿತ್ಯ 100 ಜಾತಕ ನೋಡ್ತಿದ್ದೇನಲ್ವಾ, ಸಂಕಟದಿಂದ ಹೇಳ್ತಿದ್ದಾನೆ. 100 ಜನರ ಹತ್ರ ಮಾತಾಡ್ತಿರ್ತಾನೆ. ಒಳ್ಳೆ ಹುಡುಗಿ, ಒಳ್ಳೆ ಹುಡುಗ, ಒಳ್ಳೆ ಮನೆತನ ಹುಡುಗಿ. ದುಡ್ಡು ಬರುತ್ತೆ ಹೋಗುತ್ತೆ ಮಕ್ಕಳೇ, ಅಧಿಕಾರ ಬರುತ್ತೆ ಹೋಗುತ್ತೆ ಮಕ್ಕಳೇ, ಅಂತಸ್ತು ಬರುತ್ತೆ ಹೋಗುತ್ತೆ. ಆದ್ರೆ ಜೀವನ ಪರ್ಯಂತ ನೆಮ್ಮದಿಯಾಗಿರೋದು ಏನ್ ಗೊತ್ತಾ? ಒಳ್ಳೆ ಸಂಗಾತಿ ಸಿಕ್ಕಿಬಿಟ್ಟರೆ ಅಯ್ಯೋ, ಅದೊಂಥರ ಹೆಂಗೆ ಹೇಳ್ತೇವೆ ಅಂತ ಹೇಳಿದ್ರೆ, ಹಾಲಿನೊಳಗಡೆ ಜೇನು ಸೇರಿದ ಹಾಗೆ, ಹಾಲು ಜೇನು. ಒಳ್ಳೆ ಪಲಾವ್ ಒಳಗಡೆ ಉಪ್ಪಿದ್ದ ಹಾಗೆ, ರುಚಿಗೆ ತಕ್ಕಷ್ಟು ಉಪ್ಪಿದ್ದ ಹಾಗೆ. ಅದೊಂದು ಒಂದು ದೈವಾನುಗ್ರಹ. ನಾವಿವತ್ತು ಜನರೇಷನ್ಗಳ ಆಲೋಚನೆ ಚೇಂಜ್ ಆಗ್ಬಿಟ್ಟಿದೆ. ಮನುಷ್ಯನ ಆಲೋಚನೆ, ಮನುಷ್ಯ ಬದಲಾಗಿಲ್ಲ, ಅವನ ಆಲೋಚನಾ ಪದ್ಧತಿ. ಯಾರು ಬಂದ್ರು ಹುಡುಗನ್ಗೆ ಎಷ್ಟು ಸಂಬಳ,
ಐ ವಾಸ್ ರೆಡಿ, ಬಟ್ ಈ ಸ್ಯಾಲ್ರಿ ವಾಸ್ 50,000. EMIಗೆ 25,000 ಇಲ್ಲ. ಹುಡುಗನ್ 1,00,000 ಸಂಬಳ, 6 ಪ್ಯಾಕು, 6 ಫಿಗರು, 6 ಫೀಟು, 6 ಅಂತಸ್ತಿನ ಮನೆ ಇರಬೇಕು, 60 ಲಕ್ಷದ ಕಾರ್ ಇರಬೇಕು, 6 ಎಕರೆ ಜಮೀನ್ ಇರಬೇಕು, 6 ಲಕ್ಷ ಸಂಬಳ ಇರಬೇಕು, 6 ಅಡಿ ಹೈಟ್ ಇರಬೇಕು. ಇದು ಕೇಳ್ತಾರೆ. ಕ್ಯಾರೆಕ್ಟರ್ ಯಾರು ಕೇಳ್ತಾನೆ ಇಲ್ಲ. ಅಷ್ಟಿರೋವನಿಗೆ ನಮ್ಮ ಹತ್ರನೂ ಕೇಳ್ತಾನಲ್ವಾ? ಹೌದಲ್ವಾ ಮಕ್ಕಳೇ? ನಾವು ತಗೊಳ್ಳೋರೇ ಅಷ್ಟು ಆಲೋಚನೆ ಮಾಡ್ಬೇಕಾದ್ರೆ ಕೊಡುವವರು ಕೂಡ ಯೋಚನೆ ಮಾಡ್ತಾರಲ್ವಾ? ಕ್ಯಾರೆಕ್ಟರ್ ಅನ್ನ ಹುಡುಕಿ. ಯಾಕೆ ನಮ್ಮ ತಂದೆ ತಾಯಿಗಳು ಬರೀ 5,000 10,000ದಲ್ಲಿ ಬದುಕು ಕಟ್ಟಿಲ್ವಾ ಮಕ್ಕಳೇ? ನಮ್ಮನ್ನ ಓದಿಸಿಲ್ವಾ? ಕಷ್ಟಪಟ್ಟು ಓದಿಸಿ ಒಂದು ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಏನೇನೋ ಮಾಡಿಸಿ ಓದಿಸಿಲ್ವಾ? ಬದುಕು ಕಟ್ಲಿಲ್ವಾ? ಅವರು ಚೆನ್ನಾಗಿ ಬಾಳ್ಲೇ ಇಲ್ವಾ? ಈ ಲಕ್ಷಗಳಿಂದ ಹಿಂದ್ಗಡೆ ಹೋಗಿದ್ರೆ ಅವರು ಇವತ್ತು ನಿಮಗೆ ಖರ್ಚು ಮಾಡಿರೋ ದುಡ್ಡು 25 ವರ್ಷದ ದುಡ್ಡು ಎತ್ತಿಟ್ಟಿದ್ದರೆ, ಕೋಟೀಶ್ವರಪ್ಪ ಅವರು ತಿಂಗಳಿಗೊಂದು 2-3 ಲಕ್ಷ ಬರೋದು ದುಡ್ಡು. ಕಡಿಮೆ ಅಂದ್ರೆ 3-4 ಕೋಟಿ ಎತ್ತಿಟ್ಟಿರೋರು. ಡೈಲಿ ನಮಗ್ ಖರ್ಚು ಮಾಡೋದನ್ನ, ಈ ಮಕ್ಕಳೇ ಬೇಡ, ಈ ದುಡ್ಡನ್ನು ತೆಗೆದು ನಮಗ್ ವಯಸ್ಸಾದ ಕಾಲದಲ್ಲಿ ಒಂದ್ ಒಳ್ಳೆ ವೃದ್ಧಾಶ್ರಮಕ್ಕೆ ನೋಡ್ಕೊಳ್ಳೋಣ. ಹೈಟೆಕ್ ವೃದ್ಧಾಶ್ರಮಗಳಿದಾವೆ, ಅಲ್ಲಿ ಸಾಯೋವರೆಗೂ ನೋಡ್ಕೋತಾರೆ. ನಮ್ದೊಂದು ಫೀಸು ಫಿಕ್ಸೆಡ್ ಡೆಪಾಸಿಟ್ ಇಟ್ಬಿಟ್ರೆ ಸಾಕು. ಒಳ್ಳೆ ಡಾಕ್ಟ್ರು ಟೈಮ್ ಸರಿಯಾಗಿ ನರ್ಸು, ಎಲ್ಲ ಇದೆ. ತಿಂಗಳಿಗೊಂದು 30,000 ರೂಪಾಯಿ ಕೊಟ್ಟುಬಿಟ್ರೆ ಎಲ್ಲ ಟಿವಿ, ಮಂಚ, ಟೈಮ್ ಸರಿಯಾಗಿ ಮದ್ದು, ಮಸಾಜು, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಒಂದು ಸಿಸ್ಟಮ್ಗಳಿದಾವೆ. ನಾವ್ ಯಾಕೆ ಇವ್ರ ಹಿಂದ್ಗಡೆ ನಾವು ಬೆಳೆಸಿ ನೋಡಿ ಇವ್ರು ನಮ್ಮನ್ನ ಕಾಲಲ್ಲಿ ಕಸದಾಗೆ ಒದ್ದು ಬಿಟ್ಟು ಹೋಗೋ ಅಂಥದ್ದು ಯೋಚನೆ ಮಾಡಿ ನೋಡಿ. ನಮ್ಮ ಹಿರಿಯರು ಆ ರೀತಿ ಆಲೋಚನೆ ಮಾಡಲಿಲ್ಲ. ನಮ್ಮ ಮಕ್ಕಳು ವಯಸ್ಸಾದ ಕಾಲದಲ್ಲಿ ನೆನಪಿಟ್ಕೊಳ್ಳಿ, ಒಬ್ಬ ಮನುಷ್ಯ ಮಾತ್ರ ಇದನ್ನ ಆಲೋಚನೆ ಮಾಡ್ದ, ವೈದಿಕವಾಗಿ ತಿಳಿಸ್ಕೊಟ್ರು. ಮನುಷ್ಯ ಎಲ್ಲೋ ಬಿದ್ದು ಹೇಗೋ ಸಾಯಬಾರ್ದು. ಅನ್ಯಾಯದ ಸಾವು, ಅವಘಡದ ಸಾವು. ಅವನು ಹೇಗೆ ಭೂಮಿಗೆ ಬಂದು ಅದೇ ರೀತಿ ಸಂಸ್ಕಾರವಾಗಿ ಹೋಗ್ಬೇಕು ಅಂತ ಹೇಳಿ ಒಂದು ಮಕ್ಕಳ ರೂಪದಲ್ಲಿ ಒಂದು ಊರುಗೋಲು ಇರ್ತಾರೆ ಅಂತ ಅವ್ರ ಮೇಲೆ ತಮ್ಮ ತನು, ಮನ, ಧನ ಎಲ್ಲ ಹಾಕಿ ಬೆಳೆಸ್ತಾರೆ. ನನಗೆ ಮಕ್ಕಳು ಮಾಡ್ಕೊಳ್ಳೋದು ಏನು ಗೊತ್ತರ ಮಕ್ಕಳೇ? ನಮಗೆ ವಯಸ್ಸಾದ ಕಾಲದಲ್ಲಿ ಅವರೊಬ್ರು ನೋಡ್ಕೋತಾರೆ ಅಂತ. ಹೆಂಗಂದ್ರೆ ಹಂಗೆ ಸಾಯ್ಲಿಕ್ಕೆ, ಬೀಳ್ಲಿಕ್ಕೆ, ಬದುಕಲಿಕ್ಕೆ ನಾವು ಪಶುಗಳಲ್ಲ, ಪಕ್ಷಿಗಳಲ್ಲ, ಪ್ರಾಣಿಗಳಲ್ಲ. ಅದಕ್ಕೋಸ್ಕರ ಮೊದಲ ಸಂತಾನ ಅನ್ನೋದು ಮಾಡ್ಕೊಳ್ಳೋದು ನಮ್ಮ ಗುರುಗಳು ಹೇಳ್ತಿದ್ದು. ನಮಗೋಸ್ಕರ ಅವ್ರು ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ರಕ್ತ ಬಸದು ಅವ್ರನ್ನ ಸಾಕ್ತವೆ. ಇವತ್ತು ಕ್ಯಾರೆಕ್ಟರ್ ಹುಡುಕ್ತಿಲ್ಲ ಮಕ್ಕಳೇ. ನಮ್ಮ ತಂದೆ ತಾಯಿ ಆ ತರ ಬದುಕು ಕಟ್ಟಿದವ್ರು ಬರೀ ನಮ್ಮ ತಂದೆ ತಾಯಿಯನ್ನ ನೋಡಿದ್ರೆ ಸಾಕು, ನಮಗ್ ಉತ್ತರಗಳು ಸಿಗುತ್ತೆ. ಆ ಪುಣ್ಯಾತ್ಮರುಗಳು ಎಷ್ಟೋ ತ್ಯಾಗ ಮಾಡಿ, ಕೆಲವ್ರು ಇದ್ದಾರೆ ಬಿಡಿ, ಎಲ್ರೂ ಅಲ್ಲ. ಎಲ್ರಿಗೂ ಪಡ್ಕೊಂಡ್ ಬರೋಕ್ಕೂ ಯೋಗ ಪಡೆದಿಲ್ಲ ನೀವು. ಎಲ್ಲರಿಗೂ ಒಳ್ಳೆ ತಂದೆ ತಾಯಿ ನೋಡಿ, ಕೃಷ್ಣರಿಗೆ ಒಳ್ಳೆ ತಂದೆ ತಾಯಿ ಇದ್ರು ಕೂಡ ಅವ್ರ ಜೊತೆಲಿ ಬಾಳ್ಲಿಕ್ಕೆ ಯೋಗನೇ ಕಡೆಯವರೆಗೂ ಪಡಿಲಿಲ್ಲ. ನನ್ನ ದೇವಕಿ ಕೃಷ್ಣ, ನನ್ನ ವಾಸುದೇವ ಕೃಷ್ಣ ಪಡಿಲೇ ಇಲ್ಲ. ನಂದಗೋಕುಲದಲ್ಲಿ ಯಶೋದಮ್ಮನ ಮಡಿಲಲ್ಲಿ ಬೆಳೆದಿದ್ದು, ಭಗವಂತನಿಗೆ ಇಲ್ಲ, ಪಡ್ಕೊ ಬಂದಿಲ್ಲ, ಆದ್ರಿಂದ ಕೊರಗ್ಲಿಲ್ಲ. ದಯಮಾಡಿ ಒಂದು ಕ್ಯಾರೆಕ್ಟರ್ನ ಹುಡುಕಿ ಸಂಗಾತಿಯನ್ನ ನೋಡುವಾಗ ದಯಮಾಡಿ ಹೇಳ್ತಾನೆ. ಆಮೇಲೆ ಕುಜು ದೋಷ ಇದೆ, ಇನ್ನೊಂದು ಸರ್ಪ ದೋಷ ಇದೆ. ಯಾವ ಜಾತಕಕ್ಕಿಲ್ಲ ಹೇಳಿ? ದೋಷವಿಲ್ಲದೆ ಜಾತಕವೇ ಇಲ್ಲ. ನೆನಪಿಟ್ಕೊಳ್ಳಿ, ದೋಷ ಇರೋದಕ್ಕೆ ನಾವು ಭೂಮಿಗೆ ಹುಟ್ಟಿರೋದು. ಆ ದೋಷ ತೀರಿಸ್ಕೊಳ್ಳಿಕ್ಕೆ, ಇಲ್ಲ ಅನುಭವಿಸ್ಲಿಕ್ಕೆ, ಪಾಪನೂ ಅನುಭವಿಸ್ಲಿಕ್ಕೆ, ಪುಣ್ಯನೂ ಅನುಭವಿಸ್ಲಿಕ್ಕೆ. ನೆನಪಿಟ್ಟುಕೊಳ್ಳಿ, ನಾವು ಭೂಮಿಗೆ ಬಂದಿದ್ದೇವೆ ಅಂದ್ರೆ ಅನುಭವಿಸ್ಲಿ. ನನ್ನನ್ನು ಯಾಕೆ ಹುಟ್ಟಿಸ್ದೆ ಅನ್ನೋ ಅಷ್ಟು ಮಕ್ಕಳು ಆಗ್ಬಿಟ್ಟಿದ್ದಾರೆ ಇವತ್ತು. ನಾನೊಂದು ಭೂಮಿಗೆ ಯಾಕೆ ಕರ್ಕೊಂಡು ಬಂದೆ, ಏನೇನೋ ಮಾತಾಡ್ಲಿಕ್ಕೆ ಶುರು ಹಚ್ಕೋಬಿಟ್ಟಿದ್ದಾರೆ. ನಾವ್ ಯಾರು ಬಯಸ್ ಬರ್ಲಿಲ್ಲ, ನೀನ್ ಬಯಸ್ ಬಂದಿರೋದು ಭೂಮಿಗೆ, ಇದೇ ಸತ್ಯ. ನೀನ್ ಅನುಭವಿಸ್ಬೇಕು. ಎಲ್ರೂ ಅಂಬಾನಿ ಮಕ್ಕಳಾಗಿ ಹುಟ್ಲಿಕ್ಕೆ ಆಗೋಲ್ಲ, ಅದಾನಿ ಮಕ್ಕಳಾಗಿ ಹುಟ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾವುದೋ ಕಾಲನ ಚಕ್ರ, ಯಾವುದಾ ಚಕ್ರ ಅಂತ ಇವತ್ತು ನಮ್ಮ ಹಿಡಿತಕ್ಕೆ ಸಿಕ್ಕಿಲ್ಲ. ವೈದಿಕವಾಗಿ ಹುಡುಕ್ತಲೇ ಇದ್ದೇವೆ. ಅದರಲ್ಲೂ ಜ್ಯೋತಿಷ್ಯದಲ್ಲೂ ಅಂತೂ ತುಂಬಾ ಹುಡುಕ್ತಿರ್ತೇವೆ ನಾವು ಅಂತ ಹೇಳ್ತಿದ್ದೇನೆ, ನಾನೊಬ್ಬಲ್ಲ, ನಾವು ಎಷ್ಟೋ ಜನ ವೈದಿಕವಾಗಿ ನಾವು ಹುಡುಕ್ತಿದ್ದೇವೆ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಇವ್ರಿಗೆ ಮಾತ್ರ ಏನ್ ಇಂಥ ಸ್ಥಾನ? ಸಾಮಾನ್ಯರಲ್ಲಿ ಹುಟ್ಟಿ ಕೂಡ ಯಾವುದೇ ಶಕ್ತಿ, ಎಲ್ಲೋ ಇದ್ದಿದ್ ಮನುಷ್ಯ ಈ ಹೆಸರು, ಈ ಕೀರ್ತಿ, ಈ ದುಡ್ಡು ಈ ತರ ಕೊಡ್ತಲ್ಲ. ಯಾಕೆ? ಆ ದಿನನೇ ಹುಟ್ಟಿದವರು, ಆ ನಕ್ಷತ್ರನೇ, ಆ ತಿಥಿ, ಆ ಯೋಗ, ಆ ಕಾರಣ, ಆ ಸಮಯ. ನಾನು ಸಾವಿರಾರು ಗುರುಗಳ ಓಡಾಟ ಮಾಡಿ ಕೇಳಿದ್ದಾನೆ. ನಮ್ಮ ಅಂಕೆ ಮೀರಿದ್ದು ಅಂತ ಹೇಳಿದ್ದಾರೆ. ನಮಗೂ ಅದರ ಉತ್ತರಗಳು ಈಗಲೂ ಸಿಕ್ಕಿಲ್ಲ ಅಂತ.
ನನ್ನ ಡೇಟ್ ಆಫ್ ಬರ್ತ್ ಅಲ್ಲೇ ನನ್ನ ಟೈಮಿಂಗ್ಸ್ ನಲ್ಲೇ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಹುಡುಕಿ ಇಟ್ಟಿದ್ದಾನೆ. ಒಂದು 20 ಜನರನ್ನ ಆದ್ರೂ ಹುಡುಕಿ ಇಟ್ಟಿದ್ದೇನೆ ಮಕ್ಕಳೇ. ಒಬ್ರು ಚೆನ್ನಾಗಿಲ್ಲ. ಒಬ್ಬನಂತೂ ಸೆಂಟ್ರಲ್ ಜೈಲಲ್ಲಿ ಇದ್ದಾನೆ, ನೀವು ನಂಬಲ್ಲ. ತುಂಬಾ ದೊಡ್ಡ ಶ್ರೀಮಂತ. ಒಂದು ಬಹುದೊಡ್ಡ ಹತ್ಯೆಯ ಪ್ರಕರಣದಲ್ಲಿ ಈಸ್ ದೇರ್. ನಂಬ್ತೀರಾ? ಆತನ ಜಾತಕನೂ ನೋಡಿದ್ರೆ ನನಗೆ ಆಶ್ಚರ್ಯ. ಇದೇನೋ ಇದು ಅಚ್ಚು ಹೊಡೆದಾಗೆ ಈ ತರನೇ ಇದೆ, ನವಾಂಶ ದಶಾಂಶ ಎಲ್ಲನೂ ಕಂಪಿಸ್ಬಿಟ್ಟೆ ನಾನು. ಆಗ ಹುಡುಗದೆ ಷಷ್ಠಾಂಶ ಅದು ಎಷ್ಟು ದಿನ ರಿಸರ್ಚ್ ಮಾಡಿದೇನೋ ಈ ತರದ್ದು. ಅದೇ ದಿನ, ಅದೇ ತಿಥಿ, ಅದೇ ಕರಣ. ನಮಗೆ ಮೀರಿದ ಯಾವುದೋ ಶಕ್ತಿ. ಅದಕ್ಕೊಂದು ಉದಾಹರಣೆ, ರಾಮಚಂದ್ರರಾಗೆ ಲಕ್ಷ್ಮಣರಿಗೆ ಹೆಸರು ಬರಲಿಲ್ಲ, ಭರತ ಶತ್ರುಘ್ನರಿಗೆ ಬರಲಿಲ್ಲ. ಶ್ರೀಕೃಷ್ಣ ಬಲರಾಮರು, ಶ್ರೀಕೃಷ್ಣರನ್ನ ದೇವರಾಗಿ ಪೂಜೆ ಮಾಡ್ತೇವೆ, ಬಲರಾಮರನ್ನ ಎಲ್ಲಿ ಪೂಜೆ ಮಾಡ್ತೇವೆ ನಾವು? ಗಮನಿಸಿ ನೋಡಿ. ಅದೇ ಹನುಮಂತರನ್ನ ಪೂಜೆ ಮಾಡ್ತೇವೆ ನಾವು. ಲಕ್ಷ್ಮಣರನ್ನ ಒಬ್ಬರನ್ನೇ ವಿಗ್ರಹ ಸ್ವರೂಪವಾಗಿಟ್ಟು ಎಲ್ಲಾದ್ರೂ ಪೂಜೆ ಮಾಡಿರೋದು ನೋಡಿದ್ದೀರಾ? ಭರತ ಶತ್ರುಘ್ನರನ್ನ ನಾವು ಪೂಜೆ ಮಾಡಿರೋದು ನೋಡಿದ್ದೇವಾ? ಇಲ್ಲ. ಅವರು ಪರಿವಾರ ದೇವತೆಗಳಾಗಿ ನಿಂತಾಗ ನಾವು ನಮಸ್ಕಾರ ಮಾಡಿದ್ದೇವೆ. ಆದರೆ ಸೇವಕನಾಗಿ ಬಂದಂತ ಹನುಮರನ್ನ ಎಲ್ಲೆಲ್ಲೂ, ಹನುಮನಿಲ್ಲದ ಊರಿಲ್ಲ, ಪೂಜೆ ಮಾಡ್ತಿದ್ದೇವೆ. ಸೊ ಯಾವುದೋ ಶಕ್ತಿ ನಡೆಸ್ತಿದೆ ಮಕ್ಕಳೇ, ನಡೆಸ್ತಿದೆ. ಅದರಿಂದ ಸರ್ಪದೋಷ ಇದೆ. ಇದಾವೆ ಹುಡುಗನ ಜಾತಕದಲ್ಲಿ. ಅದನ್ನು ತಡೆಯೋ ಶಕ್ತಿ ಇದೆ. ಅಲ್ಲ, ಹುಡುಗನ ಕುಜದೋಷ ಇದೆ. ಇಲ್ಲಿ ತಡೆಯತಕ್ಕಂಥದ್ದು ಕುಜದೋಷ ಇರೋರ್ನೇ ಮದುವೆ ಮಾಡಬೇಕು ಅನ್ನತಕ್ಕಂಥದ್ದೇನೂ ಇಲ್ಲ. ತುಂಬಾ ತಪ್ಪಾದ ಅವಗಾಹನೆ ಒಂದುಂಟು ಮಕ್ಕಳೇ. ಒಂದು ಉದಾಹರಣೆ ಹೇಳ್ತೇನೆ. ಈಗ ನನಗೂ ಕೋಪ, ನನ್ನ ಆಕೆಗೂ ಕೋಪ, ಮನೆ ಬೆಂಕಿ, ನೆನ್ಪಿಟ್ಕೊಳ್ಳಿ. ಈಗ ನನಗೆ ಕುಜದೋಷ ಅಂದ್ರೆ ಉದ್ಘೋಷವೇ, ನಾನು ದಗ 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 ಅಂತ ಇರುತ್ತೆ. ಆಕೆಗೂ ಕುಜದೋಷ ಇತ್ತು ಅಂದ್ರೆ ತಡಿತಾಳ ತಾಯಿ ಜೀವ? ನಾನ್ 2 ಇಟ್ರೆ ಆಕೆ 4 ಇಡಲ್ವೇನೋ? ಖಂಡಿತ ಇಡ್ತಾಳೆ. ನಾನು ಕಾಲ್ ಸೇರಿ ಖಾರದ ಪುಡಿ ಹಾಕೊಂಡ್ರೆ 1/4 ಸ್ಪೂನ್ ಹಾಕೊಂಡ್ರೆ ಆಕೆ 2 ಸ್ಪೂನ್ ಹಾಕೋತಾಳೆ. ಮುಗೀತಲ್ಲಿಗೆ. ಇಬ್ರು ಆಕ್ಸಿಡೆಂಟ್ ಮಾಡೋ ಸ್ಪೀಡು, ತಗೋ ಗುದ್ದು, ಯಾರು ಉಳಿಯೋಲ್ಲ. ತುಂಬಾ ತಪ್ಪಾದಂತ ಅವಗಾಹನೆಯನ್ನ ತುಂಬಿಸ್ಬಿಟ್ಟಿದ್ದಾರೆ. ಕುಜದೋಷ ಇರೋವರಿಗೆ ಕುಜದೋಷ ಇರೋರನ್ನೇ ಮದುವೆ ಮಾಡಬೇಕು, ಖಂಡಿತ ಇಲ್ಲ. ಜಾತಕದಲ್ಲಿ ಹುಡುಕ್ತೇವೆ. ಆಗ ಹೆಸರು ಬಲಕ್ಕಿಂತ ಜಾತಕದನ್ನೇ ಹುಡುಕೋದು, ಜಾತಕವನ್ನೇ ಹುಡುಕೋದು. ಹುಡುಗಿಗೆ ಕುಜದೋಷ ಇದ್ರೆ ಹುಡುಗನಿಗೆ ಶುಕ್ರದೋಷವಿದೆಯಾ ಅಂದ್ರೆ ಹೆಂಡತಿ ಹೇಳೋ ಮಾತು ಆಕೆ ಕೋಪ ಜಾಸ್ತಿ, ಈತನಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಇಲ್ಲ, ಶನಿ ಪ್ರಬಲವಾಗಿದ್ದಾನಂತ ನೋಡ್ತೇವೆ. ತಣ್ಣಗಿರ್ತಾನ ಎಮ್ಮ ದಗ ದಗ ಅಂದ್ರೆ. ಇದನ್ನ ನೋಡೋದೇ ಇಲ್ಲ. ಹೆಸರು ಬಲ ಬಂತು, ಹುಡುಗನಿಗೂ ಕುಜದೋಷ ಇತ್ತು, ಮುರಿತು. ಇಲ್ಲಿ ಕೈ ಮುರಿತು, ಇಲ್ಲಿ ಕಾಲ್ ಮುರಿತು, ಇಲ್ಲ ಮನೆ ಮುರಿತು, ಇಲ್ಲ ಪಿಂಡ, ಏನೇನೋ ಆಗೋಗುತ್ತೆ. ತುಂಬಾ ತಪ್ಪಾದಂತ ರಿಸರ್ಚ್ಗಳನ್ನ ಅಪ್ಲೈ ಮಾಡಿಟ್ಬಿಟ್ಟಿದ್ದಾರೆ ಮಕ್ಕಳೇ. ತಪ್ಪು ಇದು. ಜ್ಯೋತಿಷ್ಯ ಬೇರೆ, ನೆನಪಿಟ್ಕೊಳ್ಳಿ. ಜ್ಯೋತಿಷ್ಯ ಬೇರೆ. ಅದು 64 ಮಹಾವಿದ್ಯೆಗಳಲ್ಲಿ ಮಹಾಕಣ್ಣುಗಳು. ಇಡೀ ಒಂದು 64 ಮಹಾವಿದ್ಯೆಗಳಲ್ಲಿ ಜ್ಯೋತಿಷ್ಯವನ್ನ ಕಣ್ಣುಗೋಲಿಸ್ತಾರೆ. ಅದು ಕಣ್ಣಿಂದಲೇ ನೋಡೋದು, ಪರಿಶೀಲಿಸೋದು, ಆಲೋಚಿಸೋದು, ಆ ನಂತರ ಅದಕ್ಕೆ ಉತ್ತರ ಕೊಡತಕ್ಕಂಥದ್ದು ಅಂತ ಒಂದು ಮಹಾವಿದ್ಯೆ. ಅದರಿಂದ ದಯಮಾಡಿ ಹೇಳ್ತಾನೆ, ಕುಜದೋಷ ಆಗ್ಬಿಟ್ಟಿದೆ, ಮದುವೆ ಮಾಡೋದು ಬೇಡ, ಆ ಥರದ್ದೇ ಹುಡುಗನ ನೋಡೋದು ಅಲ್ಲ. ಜಾತಕ ಒಂದುತ್ತ ಮದುವೆ ನಂತರ ತಡ್ಕೊಳ್ಳೋ ಶಕ್ತಿ ಇದೆಯಾ, ಇಲ್ಲ ಆತನಿಗೆ ಎಳೆಯೋ ಶಕ್ತಿ ಇದೆಯಾ, ಸಮಾಧಾನದ ಶಕ್ತಿ ಇದೆಯಾ? ಯಾಕಂದ್ರೆ ಎಲ್ಲೆಲ್ಲೂ ಇವತ್ತು ಡೈವರ್ಸ್ಗಳ ಭಂಡಾರ ಆಗ್ತಿದೆ. ಅರ್ಧಂಬರ್ಧ ಬೆಂದಿರ್ತಕ್ಕಂಥವ್ರು ಆ್ಯಪ್ಗಳಲ್ಲಿ ಇಟ್ಕೊಂಡು ಜ್ಯೋತಿಷ್ಯ ಕಲ್ತಿರ್ತಕ್ಕಂಥವ್ರು ಏನೇನೋ ಹೆಸರು ಹೇಳ್ಕೊಂಡು ಬಂದು ಕುಳಿತುಕೊಂಡು ನಾರಿಸ್ತಿದ್ದಾರೆ. ಅನುಭವ ಇಲ್ಲ, ವೈದಿಕವಾಗಿ ಕಲ್ತಿಲ್ಲ, ಇನ್ನೊಂದೇನೋ 3 ದಿನದಲ್ಲಿ ನೀವು ನಂಬಲ್ಲ. ನಾನು ಯಾಕೆ ಜ್ಯೋತಿಷ್ಯ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಸ್ಟಾಪ್ ಮಾಡಿದ್ ಗೊತ್ತಾ? ಒಂದು 40-50 ಜನರನ್ನ ಕೇಳ, 3 ತಿಂಗಳ ಕೋರ್ಸ್ ಬೇಸಿಕ್, ವಿ ವಿಲ್ ಸ್ಟಾರ್ಟ್ ಅಂತ. ಒಂದು ಕಡಿಮೆ ಅಂದ್ರೆ 3000-4000 ಜನಗಳ ಮಾತು. ನಾವು ಬರ್ತೇವೆ ಇರ್ಲಿ ಅಂತೇಳಿ ಒಂದು 30-40 ಜನರನ್ನ ಕರೆದು ಮಾತಾಡಿದೆ. ನಿಮ್ಮ ಉದ್ದೇಶ ಏನು, ಏನಕ್ಕೆ ಕಲಿತಿದ್ದೀರಾ, ಯಾವುದಕ್ಕೋಸ್ಕರ ಅಂತ. ಕಡೆಗೆ ಬಾಯಿ ಬಿಟ್ಟು ಕೇಳಿದೆ, ಎಷ್ಟು ದುಡಿಬೇಕು ಅನ್ಕೊಂಡಿದ್ದೀರಿ ಅಂದ್ರೆ, ಗುರುಜಿ ಇದು ಕಲ್ತ ತಕ್ಷಣ ನಾವು ಇಮಿಡಿಯೇಟ್ ಜ್ಯೋತಿಷ್ಯ ಸ್ಟಾರ್ಟ್ ಮಾಡ್ಬೋದಾ, ನಾವ್ ಎಷ್ಟು ಅರ್ನ್ ಮಾಡ್ಬೋದು, ನಾವು ತಿಂಗಳಿಗೆ 1-2-3 ಲಕ್ಷ ದುಡ್ಕೋಬಹುದಾ, ಈ ರೀತಿ ಏನೇನೋ. ಈ ವಿದ್ಯೆ ಅನಂತ ಮಕ್ಕಳೇ. ಇನ್ನೂ ಭಯ ನನಗೆ. ಇವತ್ತಿಗೂ ಕಡಿಮೆ ಅಂದ್ರೂ 4 ಜಾತಕ ಹಾಕೊಂಡು ಪರೀಕ್ಷೆ ಮಾಡ್ತಲೇ ಇರ್ತಾನೆ, ಅಷ್ಟು ಭಯ ಕಂಪನ. ಅದರ ಸಬ್ಲಾಡು, ಸಬ್ಲಾಡು, ಸೂಪರ್ ಸಬ್ಲಾಡು, ತಂದೆ ಯಾರು, ಮಗ ಯಾರು, ಮೊಮ್ಮಗು ಯಾರು, ಮನೆ ಕೆಲಸದಾಳು ಯಾರು, ಈ ರೂಟ್ವರೆಗೂ ಹೋಗ್ಬೇಕಾಗುತ್ತೆ. ಈ ರೂಟ್ವರೆಗೂ ಆ ಕೆಲಸಗಾರನಿಗೆ ಪ್ರಚೋದನೆ ಮಾಡೋರು ಯಾರು?
ಇದನ್ನು ತಿಳ್ಕೊಳ್ಳದೆ ಮಾಡುವಂತ ಎಡವಟ್ಟು. ಅದರಿಂದ ದಯಮಾಡಿ ಹೇಳ್ತಾನೆ, ಅರ್ಧಂಬರ್ಧ ತುಂಬಾ ಅನುಭವಿಸ್ತಿದ್ದಾರೆ, 20 ವರ್ಷ 30 ವರ್ಷ, ತುಂಬಾ ದೊಡ್ಡ ವೈದಿಕರು ನಾನು ನೋಡಿದ್ದಾನೆ ಮಕ್ಕಳು, ತುಂಬಾ ದೊಡ್ಡ ಸಾಧಕರ ಹಿಮಾಲಯಗಳನ್ನ ನೋಡಿದ್ದಾನೆ, ನಾನೊಂದು ಅಣು ಅಷ್ಟೇ. ಅಂಥವ್ರು ನಿಮ್ಮ ನಡುವೆ SK ಜೈನ್ ಸಾಹೇಬರಿದ್ರು, ಪುಣ್ಯಾತ್ಮರು. ಅಯ್ಯೋ, ಅಗಾಧ ಒಂದು 50 ವರ್ಷಗಳ ಅನುಭವ. ಅದು ಎಷ್ಟು ಜಾತಕ ನೋಡಿದವರು, ಅದ್ಭುತ. ನಮಗೆ ದೈವ ಕೊಟ್ಟಿರೋ ಶಕ್ತಿ ಎಷ್ಟು ಅಂದ್ರೆ, ನಮಗ್ ನೋಡ್ಕೊಳ್ಳೋಕ್ ಶಕ್ತಿ ಇಲ್ಲ, ನಮ್ಮವ್ರಿಗೂ ನೋಡೋ ಶಕ್ತಿ ಇಲ್ಲ, ನೋಡ್ಲೂಬಾರ್ದು, ಬರೋದು ಇಲ್ಲ. ಎರಡನೇದೇನಂದ್ರೆ, ನಮ್ಮ ಕೈಯಲ್ಲಿ ಒಂದು 70 ಭಾಗದಷ್ಟೇ ಮಿಕ್ಕಿದ್ದು ಭಗವಂತನ ಶಕ್ತಿ, ಆ ಒಂದು ಆರಾಧನೆ ಪೂಜೆಯಿಂದ. ಅದರಿಂದ ಇನ್ನು ಮೇಲೆ ಜಾತಕ ದಯಮಾಡಿ ಮ್ಯಾಚ್ ಮೇಕಿಂಗ್ ಕೆಲಸ, ಓದು, ಒಳ್ಳೆ ಒಂದು ಅನುಭವಸ್ಥರ ಹತ್ರ ದಯಮಾಡಿ ತೋರಿಸ್ಕೊಂಡು ಹೆಜ್ಜೆ ಇಡಿ. ನೀವು ದೊಡ್ಡವರಾಗ್ಬೇಕಲ್ವಾ, ನೆಮ್ಮದಿಯಾಗಿ ಬದುಕ್ಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದಾನೆ, ತಪ್ಪು ತಿಳ್ಕೋಬೇಡಿ. ಇವತ್ತು ಒಂದು ಅದ್ಭುತವಾದಂತಹ ಈ ರೀತಿಯ ವಿಘ್ನಗಳಾಗ್ತಿದೆ, ಏನೋ ಸರಿಯಾದ ಸಂಬಂಧಗಳು ಬರ್ತಿಲ್ಲ, 20, 30, 40 ಬಂದ್ರೂ ಕೂಡ ಅಲ್ಲೊಂದು ಹೊಂದಾಣಿಕೆ ಆಗ್ತಿಲ್ಲ ಗುರುಗಳೇ ಅಂತ. ನಮ್ಮ ಮಕ್ಕಳಿಗೆ ಒಂದು ಹೇಳ್ತಾನೆ ಕಿರುಮಾತು, ದಯಮಾಡಿ ಮಕ್ಳಿಗೊಂದು ಕಿವಿಗೆ ಹಾಕಿ. ಏನ್ ಗೊತ್ತಾ, ಅವ್ರು ಕಡಿಮೆ ಅಂದ್ರೂ ಒಂದು 6 ತಿಂಗಳು 1 ವರ್ಷ ಮಾತಾಡೋಕ್ ಬಿಡಿ. ಯಾವ್ದಾದ್ರು ಸಂಬಂಧ ಬಂದಿದೆ, ಓಕೆ ಆಗಿದೆ, ಮಾತಾಡಿ, ನೀವು ಮಾತಾಡಿ, ಹಿಂದೆ ಮುಂದೆ ವಿಚಾರಿಸಿ. ಇವತ್ತು ನೋಡಿ, ಮೊನ್ನೆ ಒಂದು ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಬಂದಿದೆ, 7 ಮದುವೆ ಆಗಿದ್ದಾಳೆ ಪುಣ್ಯಾತ್ಕಿತ್ತಿ, 6 ಡೈವರ್ಸ್ ಆಗಿದೆ, 7ನೇದಕ್ಕೆ ಕಾಂಪನ್ಸೇಷನ್ ಬಂದು ನಿಂತಿದ್ದಾಳೆ. 6 ಜನರ ಹತ್ರ 1 ವರ್ಷನೂ ಸಂಸಾರ ಮಾಡಿಲ್ಲ ಆಕೆ ಪುಣ್ಯಾತ್ಗಿತ್ತಿ. ಅದೇನು ಉದ್ದೇಶವೋ, ಕೋರ್ಟ್ಗೆ ಹೋಗಿ ಮೇಂಟೆನೆನ್ಸ್ ತಗೋತಿದ್ದಾಳೆ 6 ಗಂಡಂದರಿಂದ, ಈಗ 7ನೇ ಗಂಡಂದರಿಗೆ. ಪುಣ್ಯಾತ್ಮರು ಅವ್ರು ಸಿಕ್ಕಾಕೊಂಡಿರೋರ್ ಕತೆ ಅಲ್ಲ. ಅದಕ್ಕೆ ಹೇಳುದು, ವಿಚಾರಿಸಿ ಹಿಂದೆ ಮುಂದೆ ಆಲೋಚಿಸಿ ಆ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ಪಾಡಿಗೆ ಮಕ್ಕಳು ಅರ್ಥ ಮಾಡ್ಕೋತಿದ್ರೆ ಆ ಮನೆತನ, ಆ ಕುಟುಂಬ. ಇವತ್ತೆಲ್ಲ ಆನ್ಲೈನ್ ಸೈಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಮ್ಯಾಚ್ ಮೇಕಿಂಗ್ಗೆ. ಅಲ್ಲೇನೋ ಹಾಕಿದ್ವಿ, ಅವರು ಏನೋ ಬಯೋಡಾಟಾ ಹಾಕಿದ್ದಾರೆ, ಅದು ನಿಜವೋ ಸುಳ್ಳುವೋ ಏನೂ ಇಲ್ಲ. ಗಡಿಬಿಡಿ ಮಾಡ್ಕೊಟ್ಬಿಡಿ, ಗಡಿಬಿಡಿಯ ಮದುವೆ ಮಾತ್ರ ಮಾಡಬೇಡಿ, ನಿಮ್ ಕಾಲಕ್ಕೆ ಬೀಳ್ತಾನೆ. ಇನ್ನೊಂದು, ದೊರೆ ಮಗನೇ ಬಂದರೂ ಬೇಡ, ಗುರು ಮಗನೇ ಬಂದರೂ ಬೇಡ. ಸಮಯ ತಗೊಳ್ಳಿ, ಏನಾಗ್ಬಿಡುತ್ತೆ, ಏನು ರಾಜ್ಯ ಆಳೋದೇನಿಲ್ಲ, ಇಮ್ಮಿಡಿಯೇಟ್ ಮದುವೆ ಆಗಿ ಮಗು ಆಗ್ಬಿಡ್ಬೇಕು, ನಮ್ಮ ಸಿಂಹಾಸನಕ್ಕೆ ಒಂದು ದೊಡ್ಡದಾದಂತ ಒಂದು ವಾರಸದಾರ ಕೊಟ್ಬಿಡ್ಬೇಕು, ಇಲ್ಲ ರಾಜ್ಯವನ್ನ ಕಬಳಿಸ್ಬಿಡ್ತಾರೆ. ಧೃತರಾಷ್ಟ್ರ ಇಲ್ಲ ಅಂತ ಹೇಳ್ದ ಅಂದ್ರೆ, ಪಾಂಡು ಮಹಾರಾಜ ಇಲ್ಲ ಅಂತ ಹೇಳ್ದ ಅಂದ್ರೆ, ಭೀಷ್ಮ ನಿನಗೆ ಗೊತ್ತಿಲ್ಲ ಮಗು, ನೀನೇನೋ ಯುದ್ಧಗಳಿಗೆ ಹೋಗಿರ್ತೀಯಾ. ನಾವು ಬರೀ ಅಂತಃಪುರದಲ್ಲಿ ಹೆಣ್ಣು ಮಕ್ಕಳು ಯಾವಾಗ ಯಾರು ನುಗ್ತಾರೋ, ಯಾವ ಮಂತ್ರಿ ವಲಯ, ಯಾವ ಸೇನಾಪತಿ ವಲಯ ನುಗ್ಗಿ ಬಡಿದು ಚುಚ್ಚಿ ಸಾಯಿಸಿ ಇದನ್ನೆಲ್ಲ ಕಬಳಿಸ್ಬಿಡ್ತಾರೋ ನಿನಗೆ ಗೊತ್ತಿಲ್ಲಪ್ಪ. ನಮಗೆ ಒಂದು ವಾರಸದಾರ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ, ಅದು ಹೆಂಗಾದ್ರೂ ಸರಿ ಅಂತ ಹೇಳಿ ಸತ್ಯವತಿ ದೇವಿ ಹಠ ಕಟ್ಟಿ ವ್ಯಾಸರನ್ನ ಕರೆಸಿ ಮೊಮ್ಮಕ್ಕಳನ್ನ ಪಡಿತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಇದು ಸತ್ಯ. ಅಂಥದ್ದೇನು ಇಲ್ವಲ್ಲ, ಅಂತ ಒಂದು ಕುರು ಸಾಮ್ರಾಜ್ಯ ನಮ್ಮ ಕೈಲಿ ಏನು ಇಲ್ವಲ್ಲ. ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಮಾಡ್ಬಿಡ್ಬೇಕು, ಏನ್ ಕಳ್ಕೊಳ್ಳೋದೇನು ಇಲ್ಲ. ನಮ್ಮ ಮಕ್ಕಳು ಕಣ್ಣೀರ್ ಹಾಕ್ತಾ ನಿಂತ್ಕೊಂಡಿದ್ದಾಗ ನಮ್ಮ ಕೈಲಿ ತಟ್ಕೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಅದ್ಭುತವಾದಂತ ಒಂದು ಸಂಕಲ್ಪ ಪೂಜೆ ತಿಳಿಸ್ಕೊಡ್ತಾನೆ, ಇದನ್ನ ಮಾಡ್ಕೊಳ್ಳಿ. ವಿಶೇಷವಾಗಿ ಎಲ್ಲಿಯಾದ್ರೂ ಆಲಯಗಳಿಗೆ ಹೋದಾಗ, ವಿಶೇಷ ಆಲಯ, ಕೊಲ್ಲೂರು, ಕಟೀಲು, ಹೊರನಾಡು, ಸವದತ್ತಿ, ಬನಶಂಕರಿ, ತುಳಜಾಭವಾನಿ, ನಮ್ಮ ನಿಮಿಷಾಂಬ, ಕ್ಷಣಾಂಬಿಕಾ, ಚಾಮುಂಡೇಶ್ವರಿ, ಪ್ರಸನ್ನ ಮೀನಾಕ್ಷಿ, ಈ ತರ ಯಾವುದೇ ದೇವಿ, ಯಾವುದೇ ಅಮ್ಮನವರ ವಿಶೇಷ ಕ್ಷೇತ್ರಗಳು, ಕಬಾಳಮ್ಮ ಕ್ಷೇತ್ರ ಇರ್ಬೋದು, ಅಮ್ಮನವರ ಕ್ಷೇತ್ರಗಳಿಗೆ ಹೋದಾಗ ಕೇಳಿ ಕುಂಕುಮ ಅರ್ಚನೆ ಆಗಿರತಕ್ಕಂಥದ್ದ ಕುಂಕುಮವನ್ನ ತಗೊಬನ್ನಿ. ಅರ್ಚನೆ, ಅಮ್ಮನವರಿಗೆ ಕುಂಕುಮ ಅರ್ಚನೆ ಮಾಡಿರ್ತಾರೆ, ಇಲ್ಲ ಮಾಡಿಸಿ ಒಂದಷ್ಟು ತಗೊಬಂದು ಅದರಲ್ಲಿ ನೀವು ಪೂಜೆ ಮಾಡಿದಂಥ ಕುಂಕುಮವನ್ನು ಕಲಸಿ ಒಂದು ಬಟ್ಲಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕುಂಕುಮ ತೆಗೆದು ಗಟ್ಟಿಯಾಗಿ ನೀರಿನಲ್ಲಿ ಕಲಸ್ಬಿಟ್ಟು ಹತ್ತಿಯ ಬತ್ತಿಗಳನ್ನ ತಗೊಂಡು ಆ ಕುಂಕುಮದ ಏನು ದೇವಿ ಪ್ರಸಾದದ ಕುಂಕುಮಾರ್ಚನೆಯ ಕುಂಕುಮ ಇದೆಯಲ್ಲ ಅದ್ರಲ್ಲಿ ನೆನೆಸಿಡಿ. ಒಂದಿನ ಪೂರ್ತಿ ಅದು ಹೀರ್ಕೊಳ್ಳಿ ಆ ಹತ್ತಿ. ಅದನ್ನ ಒಣಗಿಸಿಟ್ಕೊಳ್ಳಿ. ದೇವ್ರಿಗೆ ಯಾವಾಗ್ಲೂ ದೀಪ ಹಚ್ತೀವಲ್ವಾ, ಹತ್ತಿಯ ಬತ್ತಿಯನ್ನ. ಸೊ ಈ ತರ ಒಂದು 10-15 ನೆನ್ಸಿಟ್ಕೊಳ್ಳಿ ಒಂದು ಬಟ್ಲಲ್ಲಿ. ಆ ಕುಂಕುಮ ಅರ್ಚನೆ ಆಗಿರ್ತಕ್ಕಂಥ, ದೇವಿ ಅರ್ಚನೆ ಆಗಿರ್ತಕ್ಕಂಥ ಕುಂಕುಮವನ್ನ ತಂದು ನೀರು ಸ್ವಲ್ಪ ಇದು ಮಾಡಿಕೊಂಡು ಅದರಲ್ಲಿ ನೆನೆಸಿ ಇಟ್ಕೊಳ್ಳಿ. ಅದನ್ನ ಒಣಗಿಸಿಟ್ಕೊಳ್ಳಿ ಚೆನ್ನಾಗಿ, ಯಾಕಂದ್ರೆ ಮತ್ತೆ ಅದನ್ನ ಬತ್ತಿ ಬೆಳಗಿಸ್ಬೇಕು.
ಕುಂಕುಮ ಬತ್ತಿ ಅಂತ ಹೇಳ್ತೇವೆ ಇದನ್ನು. ಅರಿಶಿಣದ ಬತ್ತಿ ಇದೆ, ಕುಂಕುಮ ಬತ್ತಿ ಇದೆ, ಪನ್ನೀರ ಬತ್ತಿ ಇದೆ, ಕರ್ಪೂರ ಬತ್ತಿ ಇದೆ, ನಾನಾ ರೀತಿಯ ಬತ್ತಿಗಳಿದೆ. ಒಂದೊಂದು ಬತ್ತಿಗೂ ಒಂದೊಂದು ಸಂಕಲ್ಪಗಳಿದ್ದಾವೆ, ಒಂದೊಂದು ವೈಶಿಷ್ಟ್ಯತೆ ಇದೆ, ಒಂದೊಂದು ಶಕ್ತಿ ಆರಾಧನೆ ಇದೆ. ಸೊ ಈ ತರದ ಅಮ್ಮನವರದ ಕುಂಕುಮವನ್ನ ತಂದು ಇದನ್ನ ನೆನೆಸಿಟ್ಟುಕೊಂಡು ಒಣಗಿಸಿ ಚೆನ್ನಾಗಿ ಒಂದು 10-15 ದಿನ ಆದ್ರೂ ಚೆನ್ನಾಗಿ ಪರವಾಗಿಲ್ಲ, ಅದನ್ನ ಹಚ್ಚಿದ್ರೆ ದೀಪ ಬೆಳಗುವಾಗಿ ಇರಬೇಕು. ಅದನ್ನ ರೆಡಿ ಮಾಡಿಟ್ಕೊಳ್ಳಿ. ಒಂದು ಎಷ್ಟಾಗುತ್ತೋ ಒಂದು 60, 70, 80, 100 ಆದ್ರೂ ಸರಿ ಮಾಡಿ ಅದನ್ನ ಒಂದು ಚಿನ್ನಾಗಿ ಒಂದು ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ಳಿ. ಒಂದು ಶುಭ ಶುಕ್ರವಾರಕ್ಕೆ ರೆಡಿ ಮಾಡ್ಕೊಳ್ಳಿ. ಒಂದು ಕಡಿಮೆ ಅಂದ್ರೂ 24 ಶುಕ್ರವಾರ ಈ ಆರಾಧನೆ ಮಾಡ್ತಾನೆ. ಆಗುತ್ತಾ 42 ಇಲ್ಲ 48 ಇಲ್ಲ 108 ಇಲ್ಲ 180 ದಿನ, ಮಿನಿಮಮ್ 24 ಶುಕ್ರವಾರ. ಇದಕ್ಕೊಂದು ಲೆಕ್ಕ ಹಾಕೊಳ್ಳಿ. ಆ 6 ಬತ್ತಿಯ ಕುಂಕುಮ ಬತ್ತಿಯನ್ನ ತಗೊಂಡು ಒಂದು ಕಡಿಮೆ ಅಂದರು 3/4 kg ಇಲ್ಲ 3 kg ಅಕ್ಕಿ, ಒಂದು ಅಚ್ಚು ಬೆಲ್ಲ, ಕೊಬ್ಬರಿ ಒಂದು ತಟ್ಟೆಲಿ ಇಟ್ಬಿಡಿ. ಆಗುತ್ತಾ ಅಂಗುಷ್ಟ ಗಾತ್ರದ ಲಕ್ಷ್ಮೀ ವಿಗ್ರಹ ಸಿಕ್ಕರೆ ಅದ್ಭುತ. ಎಲ್ಲರೂ ಲಕ್ಷ್ಮಿ ಇಟ್ಟು ಪೂಜೆ ಮಾಡೋಲ್ಲ, ಗಣಪತಿನ ಇಟ್ಟು ಪೂಜೆ ಮಾಡಿ. ಗಣಪತಿನ ಇಟ್ಬಿಡಿ ಆ ತಟ್ಟೆಯಲ್ಲಿ. ಒಂದು ಸಣ್ಣ ಚಿಕ್ಕ ಬಟ್ಲು ತಗೊಂಡು ಅಕ್ಷತೆ ಮಾಡಿ ಅದರಲ್ಲಿ ಇಟ್ಬಿಡಿ. ಒಂದು ಸ್ವಲ್ಪ ಗರಿಕೆ ಇಟ್ಬಿಡಿ. ಒಂದು ಸಣ್ಣ ಕೈ ವಸ್ತ್ರ, 6 ಬಳೆ, ಒಂದು ಪುಟ್ಟದಾಗಿ ಕಪ್ಪು ಬಳೆಗಳು ಬರ್ತವೆ, ಚಿಕ್ಕದಾಗಿ ಲಕ್ಷ್ಮೀ ಬಳೆಗಳಂತ, ಅದನ್ನ ತಂದಿಡಿ. ಅದ್ರ ಜೊತೆನಲ್ಲಿ 6 ಬಳೆ, ಸ್ತ್ರೀಯರು ಧರಿಸ್ತಕ್ಕಂಥ ಒಂದು ಬಳೆ, ಒಂದು ಕೈ ವಸ್ತ್ರ, ಒಂದು ತೆಂಗಿನಕಾಯಿ, ಒಂದು ಆಯ್ತು ಅಂತ ಹೇಳ್ದಂಗೆ ಸಣ್ಣ ಜೇನುತುಪ್ಪ, ಇಷ್ಟನ್ನಿಟ್ಟು ಒಂದು 9 ಖರ್ಜೂರ ಆಗುತ್ತಾ ಇಡಿ, ತೊಂದರೆ ಏನಿಲ್ಲ. ನಿಮಗೇನ್ ಬೇಕಾದ್ರೂ ಇಡಬಹುದು, ಬಟ್ ಮುಖ್ಯವಾಗಿ ಇವುಗಳನ್ನ ಇಡತಕ್ಕಂಥದ್ದು ಮಾಡ್ಕೊಳ್ಳಿ. ಮಾಡಿಕೊಂಡು 2 ದೀಪಗಳನ್ನ ಇಟ್ಕೊಳ್ಳಿ. 3 ಬತ್ತಿ 3 ಬತ್ತಿ 6 ಬತ್ತಿ ಆಗ್ಬೇಕು. ಈ ಕುಂಕುಮದ ಬತ್ತಿಯನ್ನ ತಗೊಂಡು 6 ಬತ್ತಿಯ ದೀಪವನ್ನ ಬೆಳಗಿಸಬೇಕು. ಒಂದು ಶುಭ ಶುಕ್ರವಾರ ಪ್ರಾತಃ ಕಾಲ ಬೆಳಗ್ಗೆ ಒಂದು 4:15 5:30 ಆ ತಟ್ಟೆಯಲ್ಲಿ ಒಂದು ಪುಟ್ಟದಾಗಿ ಲಕ್ಷ್ಮೀ ದಿಗ್ಬಂಧನ ಅದನ್ನ ತಂದು ಒಂದು ಬಟ್ಲಲ್ಲಿ ಇಟ್ಟಬೇಡಿ. ನಿತ್ಯ ದೀಪ ಬೆಳಿಗ್ಗೆ ಎದ್ದು ಮೊದಲನೇ ಶುಕ್ರವಾರ ಮಾತ್ರ ಮಿಸ್ ಮಾಡಬಾರದು. ಬೆಳಿಗ್ಗೆ 4:15 5:30 ಸ್ನಾನ ಆಗಿ ಸೀದಾ ಬಂದು ದೇವ್ರ ಮನೆಯಲ್ಲಿ ದೀಪ ಹಚ್ಕೊಳ್ಳಿ. ಆಮೇಲೆ ಮಿಕ್ಕ ಕಾರ್ಯ ಆ ಸಂಕಲ್ಪ ಮಾಡ್ಕೊಳ್ಳುವಾಗ ಮಾಡ್ಕೊಳ್ಳಿ. ಅಮ್ಮ ಬರ್ತೇವೆ, ನಿನ್ನ ಸೇವೆ, ನಿಮ್ಮ ಮನಸ್ಸಿಗೆ ಇಷ್ಟವಾದ ದೇವಿ, ಇಲ್ಲ ಗ್ರಾಮ ದೇವಿ, ಕುಲದೇವಿ, ಇಲ್ಲ ನಿಮ್ಮದೇ ಆದಂತ ಇಷ್ಟ ದೇವಿ ಇರುತ್ತೆ. ಕೊಲ್ಲೂರು ದೇವಿ ಇರಬಹುದು, ಜಗನ್ಮಾತೆ ಶೃಂಗೇರಿ ದೇವಿ ಇರಬಹುದು, ಹರಿಹರಪುರದ ದೇವಿ ಇರಬಹುದು, ಜೈಪುರದ ರಾಜರಾಜೇಶ್ವರಿ ಇರಬಹುದು, ಕಮಲಶಿಲೆ ಅಮ್ಮನವರು ಇರಬಹುದು. ನಿಮ್ ಶಕ್ತಿ ಮಕ್ಕಳೇ, ನಿಮಗೆ ಯಾವುದು ಇಷ್ಟವೋ ಆ ದೇವಿಯನ್ನು ಸಂಕಲ್ಪ ಮಾಡ್ಕೊಂಡು ಪೂಜೆ ಆರಂಭ. ಕುಳಿತುಕೊಂಡು 6 ಬತ್ತಿಯ ದೀಪ, ಒಂದೇ ದೀಪದಲ್ಲಿ ಆಗುತ್ತಾ 6 ಬತ್ತಿ ಹಚ್ಚಿ. ಇಲ್ಲ ನಮ್ಮ ಹತ್ರ 6 ಬತ್ತಿ ಇಲ್ಲ ಗುರುಗಳು, ಏನ್ ಮಾಡುದು? ಒಂದು ಬಟ್ಲು ತಗೊಳ್ಳಿ, ಎಣ್ಣೆ ಹಾಕ್ಬಿಟ್ಟು 6 ಮುಖಕ್ಕೆ ಈ ಬತ್ತಿ, ಕುಂಕುಮದ ಬತ್ತಿ ನೆನ್ಸಿ ಇಟ್ಟು ಒಣಗಿಸಿಟ್ಕೊಂಡಿದ್ರಲ್ಲ, ಇದನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ದಿನ ಬೆಳಿಗ್ಗೆ ಎದ್ದಿದ್ದೆ ದೀಪ. ಶುಕ್ರವಾರ ಮಾತ್ರ ಬೆಳಿಗ್ಗೆ 4:15 5:30 ಒಳಗಡೆ ಸ್ನಾನ ಮಾಡಿ ದೀಪ. ಸಂಧ್ಯಾ ಕಾಲದಲ್ಲೂ ದೀಪ ಹಚ್ಚಬೇಕು. ಕೈ ಕಾಲು ತೊಳ್ಕೊಂಡು ಬಂದು ದೇವ್ರ ಮನೇಲಿ ದೀಪ ಹಚ್ಚಿ ಮಿಕ್ಕ ಕಾರ್ಯಗಳು ಮಾಡ್ಕೊಳ್ಳಿ. ಅಡಿಗೆ ಮಾಡ್ಕೊಳ್ಳೋದು, ಇನ್ನೊಂದು ಶುದ್ಧಿಯೋ ವಾಟ್ ಎವರ್. ಆ 5 ದಿನ ಬರುತ್ತಲ್ವ, ಮನೆಯವ್ರು ಯಾರಾದ್ರೂ ಪುರುಷರು ಹಚ್ಕೋಬಹುದು, ಮಕ್ಕಳು ಹಚ್ಕೋಬಹುದು, ಯಜಮಾನರು ಹಚ್ಬೋದು, ಅಜ್ಜಿ ಹಚ್ಬೋದು, ತೊಂದರೆ ಇಲ್ಲ. ತಾಯಂದಿರ ಇದು ಹಾಗೆ ಆ ಸಂಕಲ್ಪ ಮಾಡ್ಕೊಳ್ಳಿ. ಅಮ್ಮ ಬಂದು ನಿನಗೊಂದು ಸೇವೆ, ಪೂಜೆ, ಈ ಮದುವೆ ವಿಘ್ನ ನಿವಾರಣೆ ಆಗ್ಲಿ, ಒಳ್ಳೆ ವರ ಬರ್ಲಿ, ಒಳ್ಳೆ ವಧು ಬರ್ಲಿ, ನಿನಗ್ ಬಂದು ಏನೋ ನಾವೊಂದು ಸೇವೆ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿಕೊಂಡು ಈ ಲಕ್ಷ್ಮೀ ದಿಗ್ಬಂಧನ ಲಕ್ಷ್ಮೀ ಪೂಜೆಯನ್ನ ಈ ಕುಂಕುಮದ ಬತ್ತಿಯಿಂದ ಆರಂಭ ಮಾಡಿ. ಹೇಗೂ ಆಷಾಢ ಮಾಸ, ಏಕಾದಶಿ, ರೋಹಿಣಿ ನಕ್ಷತ್ರ ಸಿದ್ಧತೆ ಮಾಡ್ಕೊಳ್ಳಿ. ಶುಕ್ರವಾರಕ್ಕೇನೆ ತೊಂದರೆ ಏನಿಲ್ಲ, ಈಗಲಿಂದಲೇ ಆರಂಭ ಮಾಡ್ಕೊಳ್ಳಿ. ಖಂಡಿತ ಹೇಳ್ತಾನೆ, ಬೆಳಿಗ್ಗೆ ಎದ್ದಿದ್ದೆ ಒಂದು ಲಕ್ಷ್ಮೀ ಸಹಸ್ರನಾಮ ಆಗುತ್ತಾ ಕೇಳಿ, ಇಲ್ಲ ಓದಿ. ಕೇಳಿದಷ್ಟು ಒಳ್ಳೇದು. ಹೇಳುವುದಕ್ಕೂ ಕೇಳುವುದಕ್ಕೂ ತುಂಬಾ ಇದೆ. ಯಾಕಂದ್ರೆ ಮಂತ್ರಾನುಷ್ಠಾನ ತುಂಬಾ ನಿಯಮಗಳಿದೆ. ಕೇಳಿ, ಅದನ್ನ ತುಂಬಾ ವೈದಿಕವಾಗಿ, ಕೆಲವರು ತುಂಬಾ ಅದ್ಭುತವಾಗಿ ಶಾಸ್ತ್ರಬದ್ಧವಾಗಿ ರಾಗಬದ್ಧವಾಗಿ ಹೇಳಿರ್ತಾರೆ. ಅದನ್ನ ಹಾಕಿ ಕೇಳ್ತಾ ನಿಮ್ ಪಾಡು ಒಂದು ಪುಷ್ಪಾರ್ಚನೆ ಮಾಡ್ಕೊಳ್ಳಿ. ನಿತ್ಯ ಆ ಮಾಲಿನ್ಯ ತೆಗೆದ್ಬಿಡಿ. ನಿತ್ಯ ಅಲ್ಲೊಂದು ಎಲೆ, ಅಡಿಕೆ, ಹೂವು, ಹಣ್ಣು ಇದು ಇಟ್ಟಿರ್ತಕ್ಕಂಥದ್ದು ಕಂಪಲ್ಸರಿ ಇಟ್ಟಿರಿ. ಒಂದ್ ಸ್ವಲ್ಪ ಅರಿಶಿನ ಕುಂಕುಮನೂ ಇರಬೇಕು, ಇದು ಮಿಸ್ ಆಗ್ಬಾರ್ದು. ಹೂವು ಬದಲಾಯಿಸ್ತೀರಿ, ಎಲೆ ಅಡಿಕೆ ಬದಲಾಯಿಸ್ತೀರಿ, ಒಣಗ್ತಿತ್ತು ಅಂದ್ರೆ ಆಯ್ತು, ಅದನ್ನ ತೆಗೆದ್ಬಿಡಿ. ಪ್ರತಿ ಶುಕ್ರವಾರ ಏನಿಟ್ಟು ಪೂಜೆ ಮಾಡ್ತಿದ್ದೀರಲ್ವಾ, ಸಂಧ್ಯಾ ಕಾಲಕ್ಕೆ ಮತ್ತೆ ಹೊಸದೊಂದು ಇಷ್ಟೆಲ್ಲ ವಸ್ತು, ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದು ತೆಂಗಿನಕಾಯಿ, ಬಳೆ, ಇದೆಲ್ಲ ಮತ್ತೆ ತಂದು ಇನ್ನೊಂದು
ಬುಟ್ಟಿಲೋ ತಟ್ಟೆಲೋ ತಂದಿಟ್ಟು ಈ ಏನಿಟ್ಟು ಪೂಜೆ ಮಾಡ್ತಿದ್ರಲ್ವ ಒಂದು ಬ್ಯಾಗಲ್ಲಿ ಹಾಕೊಂಡು ಪೂಜೆ ಪ್ಯಾಕ್ ಮಾಡಿಕೊಂಡು ತಗೊಂಡು ಶ್ರೀನಿವಾಸರ ದೇವಸ್ಥಾನ ಆದರೂ ಸರಿ, ಗ್ರಾಮ ದೇವರಾದರೂ ಸರಿ, ಅಮ್ಮನವರ ದೇವಸ್ಥಾನ ಆದರೂ ಸರಿ ಹೋಗಿ ಯಾರಿಗ ಮದುವೆ ಕಂಟಕ ಆಗಿದೆ, ವಿಘ್ನ ಆಗಿದೆ, ತೊಂದರೆ ಆಗಿದೆ, ಅವರ ಹೆಸರಿನಲ್ಲಿ ಒಂದು ಪುಟ್ಟ ಅರ್ಚನೆ ಮಾಡಿಸ್ಬಿಟ್ಟು ಯಾರಾದ್ರೂ 8 ವರ್ಷದಿಂದ 80 ವರ್ಷದ ಸ್ತ್ರೀಗೆ ದಾನ. 8 ವರ್ಷದಿಂದ 80 ವರ್ಷದ ಸ್ತ್ರೀ ಯಾರಾದ್ರೂ ಕಾಲ್ಗೆಜ್ಜೆ ಇಲ್ಲ ಅಂದ್ರೂ ಸರಿ, ಕಾಲುಂಗುರ ಇಲ್ಲ ಅಂದ್ರೂ ಸರಿ, ಕರಿಮಣಿ ಇಲ್ಲ ಅಂದ್ರೂ ಸರಿ, 8 ವರ್ಷದ ಮಗು ಕಾಲಲ್ಲಿ ಎಲ್ಲಿರುತ್ತೆ ಕಾಲುಂಗುರ, ಕರಿಮಣಿ ಎಲ್ಲಿರುತ್ತೆ ಮಕ್ಕಳೇ? ಹೌದಲ್ವಾ? ಕೊಟ್ಟು ಬಿಡಿ, ಪುರೋಹಿತರ ಮುಖೇನ ಕೊಟ್ಟು ಬಿಡಿ. ಈ ರೀತಿ ಒಂದು 24 ಶುಕ್ರವಾರ ಈ ಒಂದು ಕುಂಕುಮದ ಬತ್ತಿ ಆರಾಧನೆ ಮೂಲಕ ಲಕ್ಷ್ಮೀ ಪೂಜೆಯನ್ನ ಮಾಡಿ ಒಳ್ಳೆ ಮಹಾಲಕ್ಷ್ಮಿ ಬರ್ತಾರೆ. ಅಲ್ಲಿ ದೋಷಗಳಿದ್ರೂ ಕೂಡ ತಾತ್ಕಾಲಿಕವಾಗಿ ತಡೆಯಾಗುತ್ತೆ. ಒಂದಷ್ಟು ಕಂಟಕಗಳಿದ್ರೂ ಕೂಡ ತಡೆಯಾಗುತ್ತೆ, ವಿಘ್ನ ದೂರ ಹೋಗುತ್ತೆ. ಅನುರೂಪಳಾದಂಥ ವರ, ನಾರಾಯಣ ಸ್ವರೂಪವಾದಂಥ ವರ, ಇಲ್ಲವೇ ಲಕ್ಷ್ಮೀ ರೂಪವಾದಂಥ ವಧು ನಿಮ್ಮ ಮನೆಗೆ ಬರುವುದು ನಿಶ್ಚಿತ. ನೋಡಿದ್ದೇನೆ, ಮಾಡಿಸಿದ್ದೇನೆ ಲಕ್ಷಾಂತರ ಜನಕ್ಕೆ ಈ ತರದ ಸಂಕಲ್ಪ ಪೂಜೆಗಳು. ನಮ್ಮ ಗುರುಗಳದ್ದು ಈ ಆಶ್ರಮ ಆಗ್ಬೇಕು ಅಂತ ಒದ್ದಾಡ್ತಿದ್ದೇವೆ. ಆಯ್ತು ಅಂದ್ರೆ ಅಲ್ಲಿ ಈ ತರದ್ದೆಲ್ಲ ಮಾಡಿಸಿ ನಿಮಗೆ ಮಾಡಿಸ್ಬೇಕು, ನಿಮ್ಗೆ ಆ ಸಂಕಲ್ಪ ಕೊಡ್ಬೇಕು ಅಂತ ಆಸೆ ಮಕ್ಕಳೇ. ಇರ್ಲಿ ನನ್ನ ತಾಯಿ ಜಗನ್ಮಾತೆ, ಯಾವಾಗ ಆಕೆ ಇಚ್ಛೆಯೋ. ಆಸೆಗಳಿಗೆ ಬಿಡಿ ನಮ್ಮದು, ನಮ್ಮ ಲೋಕ. ಅದಕ್ಕೆ ನಿಮ್ಮ ಮನೆಯಲ್ಲೇ ಕುಜ ದೋಷ ಇದೆ, ಮಾಂಗಲ್ಯ ದೋಷ ಇದೆ, ಕಳತ್ರ ದೋಷ ಇದೆ, ಈ ತರದ ಗಾಬರಿಗಳಿರ್ತಕ್ಕಂಥ ಈ ಸಂಕಲ್ಪ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಪೂಜೆ ಮಾಡಿ ತಗೊಂಡೋಗಿ ಯಾರಿಗಾದ್ರೂ ಕೊಡ್ಬೇಕು. ಇನ್ನೊಮ್ಮೆ ಪುರೋಹಿತರಿಗೆ ದಾನ ಕೊಟ್ಬಿಡಿ. ಪುರೋಹಿತರು ಕೊಡುವಾಗ ಏನ್ ಮಾಡಿ, ಒಂದ್ ಸ್ವಲ್ಪ ಫಲತಾಂಬೂಲ ಇಟ್ಟು ಅದ್ರ ಜೊತೆಲಿ ಒಂದು ಕೈ ವಸ್ತ್ರ ಇಲ್ಲ ಶಲ್ಯ ಇಟ್ಟು ಆ ಪುರೋಹಿತರಿಗೆ, ಆ ಒಂದು ಆಚಾರ್ಯರಿಗೆ, ವೈದಿಕರಿಗೆ ಕೊಟ್ಟು ಬಿಡಿ. ತುಂಬಾ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಖಂಡಿತ ಶುಭ ಸುದ್ದಿಗಳು. ಎಷ್ಟೋ ಜನರ ಕೈಯಲ್ಲಿ ಮಾಡಿಸಿದ್ದೇನೆ, ಆಗಿದೆ, ತೃಪ್ತಿಯಾಗಿದ್ದಾರೆ. ತುಂಬಾ ಜನ ಕಮೆಂಟ್ಸು ಹಾಕ್ತಾರೆ. ಎಷ್ಟು ಜನ ಕುಜದೋಷ ನಿಂತು ಹೋಗಿದೆ, ಕುಜದೋಷ ವಿಘ್ನ ಆಗಿದೆ. ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೋಸ್ಕರ ಮಕ್ಕಳೇ. ಆಯ್ತು, ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ರೋಹಿಣಿ ನಕ್ಷತ್ರ, ಚಂದ್ರ ಉಚ್ಚಂಗತ, ಮೇಷರಾಶಿ. ಮಾತು, ಆಲೋಚನೆ, ಚಿಂತನೆ ಮನೋಕಾರಕ ಉಚ್ಚಂಗತನಾಗಿದ್ದಾಗ ಅದ್ಭುತ. ಮನಸ್ಸು ಗಟ್ಟಿಯಾಗಿದೆ, ಸ್ಥಿತ್ಯಂತರವಾಗಿದೆ. ಸೊ ನೀವು ಅಂದುಕೊಂಡಂತ ಕೆಲಸ ಕಾರ್ಯ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಗೌರವವುಳ್ಳಂತ ಒಂದು ಉದ್ಯೋಗಗಳು, ಡಾಕ್ಟರ್, ಜಡ್ಜು, ಲಾಯರು, ಪೊಲೀಸು, ಜನಪ್ರತಿನಿಧಿ, ಈ ತರದ ಉದ್ಯೋಗ ಸ್ಥಾನ ಕೆಲಸದಲ್ಲಿರೋರ್ಗಂತೂ ತುಂಬಾ ಒಳ್ಳೆ ಹೆಸರು. ಗಜಕೇಸರಿ ಯೋಗ, ಪೂರ್ಣ ಗಜಕೇಸರಿ ಯೋಗ. ವೃತ್ತಿಸ್ಥಾನ, ಕುಟುಂಬ ಸ್ಥಾನ, ನೆಮ್ಮದಿ, ಗೌರವ ಸ್ಥಾನ ಹುಡುಕಿ ಬರುತ್ತೆ. ವೃಷಭ ರಾಶಿ, ನಿಮಗೂ ಗಜಕೇಸರಿ ಯೋಗವೇ. ಚೆನ್ನಾಗಿದೆ. ಸ್ವಲ್ಪ ತುಂಬಾ ಒಳ್ಳೆಯವರಾಗಬಾರ್ದು, ವ್ಯವಹಾರಸ್ಥರು ಒಳ್ಳೆಯವರಾಗಬಾರ್ದು, ಒಳ್ಳೆಯವರು ವ್ಯವಹಾರಸ್ಥರಾಗಬಾರ್ದು. ವ್ಯವಹಾರ ಮಾಡೋನ್ ಕಟಕ ಆಗಿರ್ಬೇಕು ಮಕ್ಕಳೇ. ಮೋಸ ಮಾಡ್ಬೇಕು, ಕಿತ್ಕೋಬೇಕು, ಸುಳ್ಳು ಹೇಳ್ಬೇಕು, ಇಲ್ಲ ದೋಚ್ಬೇಕು. ಅವ್ನ್ ಕೊಡಲ್ಲ ಅಂದ್ರೂ ಅವನ ಮೇಲೆ ಇನ್ನೊಂದು ಮಾಡ್ಬೇಕು ಮಕ್ಕಳೇ. ಅಂತ ಭಾವಾರ್ಥ ಇವತ್ತು ಲೋಕವೇ ಆಗಿದೆ. ನೀವು ತುಂಬಾ ಒಳ್ಳೆಯವರ ಜೀವನದಲ್ಲಿ ವ್ಯವಹಾರ ಮಾಡಬೇಡಿ, ಹೋಗಬೇಡಿ. ನಿಮಗೆ ಗೊತ್ತಿದೆಯಾ, ಅಲ್ಪ ಸ್ವಲ್ಪ ದುಡ್ಡು ಇದೆಯಾ, ಒಂಚೂರು ಬಂಗಾರ ಇಲ್ಲ ಒಂದು ಭೂಮಿ ಮೇಲೆ ಹಾಕಿ, ಇಲ್ಲ ಫಿಕ್ಸ್ಡ್ ಡೆಪಾಸಿಟ್ ಹಾಕಿ ತಿಂಗಳು 5,000 ನಿಮ್ಮ ಮಕ್ಕಳ ಹೆಸರಿನಲ್ಲಿ ಮಾಡ್ತಾ ಬನ್ನಿ. ಅದು ಒಂದು ಇನ್ಶೂರೆನ್ಸ್ ಪಾಲಿಸಿ ತರ, ಕವರೇಜ್ ತರ, ಅದು ನಿಮ್ಮನ್ನು ಕಾಪಾಡುತ್ತೆ. ಬೇರೆ ಯಾವುದೋ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಗ್ರತೆ. ವೃಷಭಂ, ತೀರಾ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ನೋವು ತಿಂದ್ಬಿಡ್ತೀರಿ. ಜಾಗ್ರತೆ. ಅದು ಬಿಟ್ಟರೆ ಮಿಕ್ಕಂತೆ ವ್ಯವಹಾರಸ್ಥರಾಗಿ ಮುಂದಕ್ಕೆ ಹೋಗಿ ಗೆಲ್ತೀರಿ. ಮಿಥುನ ರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. 12ನೇ ಮನೇಲಿ ಚಂದ್ರ, ಏನೋ ಒಂದು ನಾವಂತ, ಏನೋ ಒಂದು ತೊಳಲಾಟ ಅಲ್ಲಿದೆ. ಕುಟುಂಬದ ವಿಚಾರ, ಗೌರವದ ವಿಚಾರ, ಆಕಸ್ಮಿಕ ದೈವ ದರ್ಶನ, ಗುರುದರ್ಶನ, ದೇವಿ ದರ್ಶನ, ದೇವಿ ಪ್ರಸಾದ, ಇವೆಲ್ಲವನ್ನು ಪಡೆಯತಕ್ಕಂಥ ಶುಭಯೋಗ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ದೈವಿಕ ಕಾರ್ಯಗಳಲ್ಲಿ ಪ್ರಗತಿ. ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸಿನ ಸ್ಥಿತಿ ಎಲ್ಲೋ ಒಂದು ರೀತಿ ಕಲಸು ಮಲೋಗ್ರ, ಮನೆಯವರು ಹತ್ತಿರದವರು ವಿಚಾರದ ಒಂದು ಸಣ್ಣ ಗಾಯ, ಬಿಟ್ಟು ಬಿಡಿ. ಬಾಧೆ ಪಡುತ್ತಾ ಕುಳಿತುಕೊಳ್ಳಬೇಡಿ. ಆ ಜಾಗದಿಂದ, ಆ ವ್ಯಕ್ತಿಯಿಂದ, ಆ ಪರಿಸರದಿಂದ ಏನಕ್ಕೆ ಬೇಕು ಮಕ್ಕಳೇ? ಮಾತಾಡಿ. ನಾವು ನಮ್ಮ ಬಾಯಿನೂ ಹೊಲ್ಸಾಗುತ್ತೆ. ಯೋಚನೆ ಮಾಡಿ ನಮ್ಮ ಮನಸ್ಸು ಕೆಡುತ್ತೆ. ಏನ್ ಮಾಡ್ತೀರಾ? ಅವನೆಷ್ಟಿದ್ದರೂ ಮೋಸಗಾರನೇ, ಅವನೆಷ್ಟಿದ್ದರೂ ಅನಾಗರಿಕನೇ. ಇನ್ನೇನ್ ಮಾಡ್ತೀರಿ? ಬಿಟ್ಟು ಬಿಡಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ,
ವಿಜಯೋತ್ಸವ ತುಂಬಾ ಚೆನ್ನಾಗಿದೆ. ಪೂರ್ಣ ಗಜಕೇಸರಿ ಯೋಗದ ಪ್ರಭಾವವನ್ನ ನೀವು ನೋಡ್ತೀರಿ ಇವತ್ತು. ಖಂಡಿತ ಪೂರ್ಣ ಗಜಕೇಸರಿ ಯೋಗ. ಲಾಭಸ್ಥಾನದಲ್ಲಿ ಗುರು ಚಂದ್ರ. ಖಂಡಿತ ಡಾಕ್ಟ್ರು, ಜನಪ್ರತಿನಿಧಿ, ರಾಜಕೀಯ, ರಾಜಕಾರಣ, ಪೊಲೀಸು, ಏನಾದ್ರೂ ಒಂದು ಶುಭ ಸುದ್ದಿ ಪಡಿತೀರಿ ಮಕ್ಕಳು. ಕರ್ಕಾಟಕ ರಾಶಿಯವರು ಎಷ್ಟೇ ಸಣ್ಣ ಸ್ಥಾನದಲ್ಲಿದ್ರು, ಸಣ್ಣ ಕೆಲಸದಲ್ಲಿದ್ರು, ಸಣ್ಣ ವ್ಯವಹಾರದಲ್ಲಿದ್ರು ಕೂಡ, ಒಂದ್ ಸಣ್ಣ ಹಾಲಿನ ಬೂತ್ ಇಟ್ಕೊಂಡಿದ್ರು ಕೂಡ ನಿಮಗೆ ಒಂದು ಶುಭೋದಯದ ವಾರ್ತೆ, ಶುಭ ವಾರ್ತೆ, ಶುಭಧನ, ಶುಭ ಮರ್ಯಾದೆ, ಶುಭ ಚಿಂತನೆ ಖಂಡಿತ ಆಗ್ಬೇಕು. ಭೂಮಿಗೆ ಸಂಬಂಧಪಟ್ಟಂಥದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ನಡೆಯುತ್ತೆ. ಸಿಂಹ ರಾಶಿ ನಿಮಗೂ ಅಷ್ಟೇ ಗೌರವದ ಕೆಲಸಗಳು, ಜನರಿಗೆ ಮಾರ್ಗದರ್ಶನ ಮಾಡುವಂತ ವೈದಿಕ, ಜ್ಯೋತಿಷ್ಯ, ಆಗಮ, ಟೀಚರು, ಲಾಯರು, ಅಡ್ವೈಸರು, ಕೌನ್ಸಿಲಿಂಗು, ಸೈಕಾಲಜಿಸ್ಟು, ಮೆಡಿಸಿನ್ ಪ್ರಾಕ್ಟೀಸ್, ಡಾಕ್ಟರ್, ಸಾಂಪ್ರದಾಯಿಕ ವಿದ್ಯೆಗಳು, ಯೋಗ, ಭರತನಾಟ್ಯ, ಜನಗಳನ್ನ ತೃಪ್ತಿಪಡಿಸುವ, ಖುಷಿಪಡಿಸುವ, ಸಮಾಧಾನ ಪಡಿಸುವಂತಹ ಹುದ್ದೆಗಳು, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ವೆಹಿಕಲ್ಸ್, ಈ ರೀತಿಯ ವೃತ್ತಿ ಉದ್ಯೋಗಗಳು ಅದ್ಭುತ ಪ್ರಗತಿ. ಕನ್ಯಾ ರಾಶಿ ಆನಂದಮಯ. ಭೂಮಿ ವಿಚಾರದಲ್ಲಿ, ವ್ಯವಹಾರ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ, ಮದುವೆ ಇಲ್ಲದವರಿಗೆ ಮದುವೆ ಯೋಗ, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮನೆ ಇಲ್ಲದವರಿಗೆ ಮನೆ ಯೋಗ, ಅಧಿಕಾರವಿಲ್ಲದವರಿಗೆ ಅಧಿಕಾರ ಯೋಗ, ಈ ರೀತಿಯದ್ದನ್ನ ನಿಮಗೆ ಭಾಗ್ಯದಲ್ಲಿ ಆ ಗುರುಚಂದ್ರ ಯೋಗ ತಂದು ಕೊಡತಕ್ಕಂಥದ್ದಾಗುತ್ತೆ. ಕೊಡೋದು, ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ಈ ತರದ ವಿಚಾರದಲ್ಲಿ ಬಹು ವಿಶೇಷ ಪ್ರಗತಿ ಕಾಣತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಇನ್ನು ತುಲಾ ರಾಶಿ ಅಷ್ಟಮದ ಚಂದ್ರ. ಸ್ವಲ್ಪ ಜಾಗ್ರತೆ. ದಶಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ದೂರದ ದುಡ್ಡು, ದಿಢೀರ್ ಲಾಭ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ತೊಂದರೆಗಳು ಇವತ್ತು ನಿಮ್ಮನ್ನ ಕಾಡತಕ್ಕಂಥದ್ದಾಗುತ್ತೆ. ಹತ್ತಿರದವರ ವಿಚಾರದಲ್ಲೂ ಸ್ವಲ್ಪ ನೋವು ತಿಂತೀರಿ, ಸ್ವಲ್ಪ ನಷ್ಟ, ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅದೊಂಚೂರು ನೋಡ್ಕೊಳ್ಳಿ. ಆರೋಗ್ಯವನ್ನು ನೋಡ್ಕೊಳ್ಳಿ. ಮನಸ್ಸು ಸ್ಥೀಮಿತ ಇರಲ್ಲ. ಏನು ಯಾವಾಗ ನಮ್ಮ ಮನಸ್ಸು ಗಟ್ಟಿ ಇಲ್ವೋ ಏನು ಮಾಡಕ್ಕಾಗಲ್ಲ. ಮನಸ್ಸೇ ನಮ್ಮ ಬಹುದೊಡ್ಡ ಹೀರೋ. ನಮ್ಮ ಮನಸ್ಸೇ ನಮ್ಮ ವಿಲನ್ ಕೂಡ. ನೆನ್ಪಿಟ್ಕೊಳ್ಳಿ. ನಮ್ಮ ಮನಸ್ಸು ಕೆಟ್ಟೋಯ್ತು, ನಮ್ಮಷ್ಟು ಕೆಟ್ಟವರಿಲ್ಲ. ಮನಸ್ಸು ಗಟ್ಟಿ ಇದೆ, ನಮ್ಮಷ್ಟು ಹೀರೋ ಇಲ್ಲ. ಮನಸ್ಸು ಕೆಟ್ಟವರೇ ಈ ತರ ಆತ್ಮಹತ್ಯೆ ಇಲ್ಲ ಹತ್ಯೆಗೆ ಹೋಗೋದು. ಮನಸ್ಸು ಗಟ್ಟಿ ಇರೋರು, ನಿರ್ಧಾರ ಗಟ್ಟಿ ಇರೋರೇ ಹೋಗ್ಲಿ ಬಿಡ, ಭಿಕ್ಷೆ ಹಾಕಿದ್ದೀವಿ, ಹೋಗ ಬದುಕೋ ಹೋಗೋ, ಅದೆಷ್ಟು ತಿಂದ್ಬಿಡ್ತೀಯ ಹೋಗೋ, ಎಷ್ಟು ಕಿತ್ಕೊಂಡು ತಿಂತೀಯ ಹೋಗೋ. ಖಂಡಿತ ಮಕ್ಕಳೇ, ಮನಸ್ಸು ಗಟ್ಟಿ ಇದೆ ಅಂತ ಇಟ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಮನಸ್ಸನ್ನ ಚಂಚಲ ಆಗ್ಲಿಕ್ಕೆ ತುಂಬಾ ಈ ದಾರಿ ತಪ್ಪಿದವರು, ದಾರಿ ತಪ್ಪಿಸುವಂತ ವ್ಯಕ್ತಿಗಳು ನಾವು ಮೊದಲೇ ನೊಂದಿದ್ದೇವೆ. ಇನ್ನೊಬ್ಬ ಅವನು ನೊಂದಿರೋನ್ ಜೊತೆಲಿ ಕುತ್ಕೋಬೇಡಿ, ಗೆದ್ದಿರೋನ್ ಜೊತೆ ಕುತ್ಕೊಳ್ಳಿ. ಇಲ್ಲ ಗೆದ್ದಿರುವಂತ ವ್ಯಕ್ತಿಗಳನ್ನ ಅಭ್ಯಾಸ ಮಾಡಿ, ಅವ್ರನ್ನ ನೋಡಿ ಹೇಗೆ ಏನು ನಾನು ಹೇಗೆ ಮಾಡ್ಕೋಬೇಕು ಬದುಕು ಅನ್ನತಕ್ಕಂಥದ್ದು ಅಷ್ಟೇ. ವೃಶ್ಚಿಕ ರಾಶಿ ಪೂರ್ಣ ಕುಂಭ ಯೋಗ. ಖಂಡಿತ ಇವತ್ತು ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ, ಮನೆ ಪರವಾಗಿ, ಅಧಿಕಾರ ಪರವಾಗಿ ತುಂಬಾ ವಿಶೇಷ ಶುಭ ಸುದ್ದಿಗಳನ್ನ ಪಡಿತೀರಿ. ಚೆನ್ನಾಗಿದೆ. ನಿಮಗೂ ಕೂಡ ಆಯುಧಾಗಾರ, ಗೋಡೌನು, ಟ್ರಾವೆಲ್ಸು, ವೆಹಿಕಲ್ಸು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಹಸು, ಹೈನುಗಾರಿಕೆ, ಕೃಷಿಗಾರಿಕೆ, ತೋಟಗಾರಿಕೆ, ಈ ತರದಲ್ಲಿ ಇರತಕ್ಕಂಥವರಿಗೆ ಕುಂಭದ್ರೋಣ ಮಳೆ. ತಾಯಿಯಿಂದ ಸಹಕಾರ, ಕುಟುಂಬದಿಂದ ಸಹಕಾರ, ಸ್ನೇಹಿತರಿಂದ ಸಹಕಾರ, ಬಂಧುಗಳಿಂದ ಸಹಕಾರ, ಪ್ರೀತಿ ಪ್ರೇಮಕ್ಕೆ ಕಡಿಮೆಯೇ ಇಲ್ಲ. ಇನ್ನು ಧನುಸು ರಾಶಿ ವಿಶೇಷವಾಗಿ ಚಂದ್ರ ಉಚ್ಚಂಗತ, ಜಾಗ್ರತೆ, ಗುರು ಜೊತೆ ಸೇರಿರೋದ್ರಿಂದ ಸ್ವಲ್ಪ ಇರೋ ಸಾಲಗಳಿಗೆ ದಾರಿ ಮಾಡಿಸ್ತಕ್ಕಂಥದ್ದು ಆಗುತ್ತೆ. ಹಾಗೆ ಸಾಲಕ್ಕೆ ಇನ್ನೊಂದು ಸಾಲ ಮಾಡಿಸ್ತಕ್ಕಂಥದ್ದು ಒಂದುಂಟು. ಕಮಿಟ್ಮೆಂಟ್ಗೆ ಇನ್ನೊಂದು ಕಮಿಟ್ಮೆಂಟ್, ಏನೋ ಒಂದು ದಿಢೀರ್. ಶನಿ ವಕ್ರ ನೋಡಿ, ನಿಧಾನ ಮಾಡಿ, ಆಲೋಚಿಸಿ, ಚಿಂತಿಸಿ, ಹೆಜ್ಜೆ ಇಡಬೇಡಿ, ದುಡುಕಬೇಡಿ, ಸಮಯ ತಗೊಳ್ಳಿ. ಏನ್ ಮಾಡ್ಬೇಕಾದ್ರೆ ಈ ಶನಿ, ಕುಜ, ರಾಹು, ಅದ್ರ ಜೊತೆನಲ್ಲಿ ಚಂದ್ರ ಬೇರೆ ಸೇರ್ಕೊಂಡಿದ್ದಾನೆ. ಒಂಚೂರು ತಲ್ಲಣಗಳೇ, ಭೂಮಿ ಕುಸಿತ, ಫ್ಲಡ್ಡು, ಇನ್ನೊಂದು ಆಹಾಕಾರ ಆಗ್ತಿದೆ. ಮೊದಲಿಗೆ ಅಯ್ಯೋ ನೀರಿಲ್ಲ, ಅಯ್ಯೋ ಬಿಸಿಲು ಅಂತಿದ್ವಿ. ಈಗ ಬೀಳ್ತಿರ್ತಕ್ಕಂಥ ಕುಜರಾವ್ ಸಂಧಿ ಅಂದ್ರೇನೆ ಇದೇ ಮಕ್ಕಳೇ. ಭೂ ಕುಸಿತ ಅಂತೆ, ಇನ್ನೊಂದಂತೆ ಅಂತ. ಧನಸ್ಸು ಆ ರೀತಿ ಅನಪೇಕ್ಷಿತ ಅತ್ಯಾಶ್ಚರ್ಯಕರ ವಿಚಾರಗಳು ನಡೆಯತಕ್ಕಂಥವಾಗ್ತವೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ ಇವತ್ತು. ಮಕರ ರಾಶಿ
ಗೌರವಂ, ಸ್ನೇಹಿತರಿಂದ, ಕುಟುಂಬದಿಂದ, ಹತ್ತಿರದವರಿಂದ ವಿಶೇಷವಾದಂಥ ಸಹಕಾರ, ಸ್ನೇಹಿತರಿಂದ ಸಹಕಾರ, ಬಂಧು ಬಳಗದಿಂದ ಸಹಕಾರ, ಪಾಲುದಾರಿಕೆಯ ವ್ಯವಹಾರದಲ್ಲಿ ವಿಶೇಷ ಪ್ರಗತಿ ನೋಡತಕ್ಕಂಥದ್ದಾಗುತ್ತೆ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ, ಪೊಲಿಟಿಷಿಯನ್ಸ್ ಆಗಿರ್ತಕ್ಕಂಥವರಿಗೆ ಒಳ್ಳೆ ಒಂದು ಶುಭ ಸುದ್ದಿಗಳನ್ನ ಪಡೆಯತಕ್ಕಂಥ ದಿನ. ಕುಂಭರಾಶಿ ಪೂರ್ಣ ಗೌರವ, ಪೂರ್ಣ ಕುಂಭ ಸ್ವಾಗತ ಚೆನ್ನಾಗಿದೆ. ಸುಖದಲ್ಲಿ ಗುರುಚಂದ್ರ ಯೋಗ, ಶಶಿಮಂಗಳ ಯೋಗ, ಖಂಡಿತ ಭೂಮಿಯೋ ಮನೆಯೋ ವ್ಯವಹಾರವೋ ಕೈಗೂಡತಕ್ಕಂಥ ಒಂದು ಶುಭ ಸುದ್ದಿಯೊಂದನ್ನ ಇವತ್ತು ಪಡಿತೀರಿ. ಎಂದೋ ದೊಡ್ಡ ಕಾರ್ಯವಾದರೂ ಸುಲಲಿತವಾಗಿ ಸುಲಭವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಆನಂದ ನಿಮ್ಮದಾಗತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ ವಿಜಯಮಸ್ತು, ವಿಜಯ ಸ್ಥಾನದಲ್ಲಿದ್ದಾನೆ, ವಿಕ್ರಮ ಸ್ಥಾನದಲ್ಲಿದ್ದಾನೆ. ಚಂದ್ರ, ಗುರುಚಂದ್ರ ಬೇರೆ, ಅದು ಬೇರೆ ಗುರುವಿನ ಜೊತೆ ಎಳ್ಕೊಂಡು ಪಂಚಮಾಧಿಪತಿ ಸಪ್ತಮವನ್ನ ನೋಡ್ತಿದ್ದಾನೆ. ಈ ಒಂದು ಹೋಟೆಲ್ಲು, ಈ ಒಂದು ಜನಾನುರಾಗಿ, ತಿಂಡಿ, ಫುಡ್ ಇಂಡಸ್ಟ್ರಿ, ವಾಟರ್ ಇಂಡಸ್ಟ್ರಿ, ಮಿಲ್ಕ್ ಇಂಡಸ್ಟ್ರಿ, ಹೈನುಗಾರಿಕೆ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಜ್ಯೋತಿಷ್ಯ, ಬರವಣಿಗೆ, ಲೇಖನ, ಬ್ಯಾಂಕರ್ಸ್, ಫೈನಾನ್ಷಿಯಲ್ ಅಡ್ವೈಸರ್ಸ್, ಇನ್ಶೂರೆನ್ಸ್ ಅಡ್ವೈಸರ್ಸ್, ಲೋನ್ ಅಡ್ವೈಸರ್ಸ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.